ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಒಂದು ಫನ್ ಫೀಲ್ಡ್ ಆಗಿರೋ ಎಂಟರ್ಟೈನ್ಮೆಂಟ್ ಇಂದ ತುಂಬಿರೋ ಒಂದು ಆಕ್ಷನ್ ಮೂವಿನ ನೋಡೋಣ. ಇದೊಂದು ಕೊರಿಯನ್ ಮೂವಿ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಈ ಮೂವಿಯ ಹೆಸರು ಬೌಂಟಿ ಹಂಟರ್ಸ್ ಅಂತ. ತಡ ಮಾಡೋದ್ ಬೇಡ, ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಅದು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಆಲ್ ಅನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಓಪನಿಂಗ್ ಸೀನ್ ಅಲ್ಲೇ ಒಂದು ಹುಡುಗಿನ ತೋರಿಸ್ತಾರೆ. ಮಾಸಾಗ್ ಒಂದು ಬೈಕಲ್ ಬಂದು ಇಳ್ದವಳು ಕೈಲೇನೋ ಒಂದು ಕೇಕ್ ಬಾಕ್ಸ್ ನ ಎತ್ಕೊಂಡು ಹೋಟೆಲ್ ಒಳಗಡೆ ಹೋಗ್ತಾಳೆ. ಮೈಫುಲ್ ಆಗಿ ಕವರ್ ಮಾಡ್ಕೊಂಡಿರ್ತಾಳೆ. ಸ್ಟ್ರೈಟ್ ಆಗಿ ಒಂದ್ ರೂಮ್ ಒಳಗಡೆ ಹೋಗಿ ಕೇಕ್ ನ ಇಟ್ಟು ಯಾರಿಗೋ ಕಾಲ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಕೇಕ್ ಒಳಗಡೆಯಿಂದ ಒಂದು ಲಿಕ್ವಿಡ್ ಲೀಕ್ ಆಗೋದನ್ನ ತೋರಿಸ್ತಾರೆ. ಅಷ್ಟೇ ಈಗ ದೂರದಿಂದ ತೋರಿಸ್ತಾರೆ ನೋಡಿ. ಆ ರೂಮ್ ಹಂಗೆ ಬ್ಲಾಸ್ಟ್ ಆಗುತ್ತೆ. ಈಗ ಯಾವ್ದೋ ಒಂದು ಈವೆಂಟ್ ನಡೆಯೋ ಜಾಗನ ತೋರಿಸ್ತಾರೆ. ಯೂಶುವಲ್ ಆಗಿ ಒಂದು ಸೆಲೆಬ್ರಿಟಿ ಅಂದ್ರೆ ಬಾಡಿ ಗಾರ್ಡ್ಸ್ ಇರ್ತಾರಲ್ಲ, ಅದ್ರಲ್ಲಿ ಈಗ ಬರ್ತಿದ್ದಾನೆ ನೋಡಿ, ಅವನೊಬ್ಬ ಬಾಡಿ ಗಾರ್ಡ್. ಇವನು ಆಕ್ಚುಲಿ ಬ್ರೋ ಅಂತ ಕರೆಯೋಣ, ಯಾಕಂದ್ರೆ ಫಿಲ್ಮ್ ಪೂರ್ತಿಯಾಗಿ ನಮ್ ಹೀರೋ ಇವನನ್ನ ಬ್ರೋ ಅಂತಾನೆ ಕರೆಯೋದು. ಇವನು ಒಬ್ಬ ಬಾಡಿ ಗಾರ್ಡ್. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಬಂದಿರೋದ್ ಬಾಡಿ ಗಾರ್ಡ್ ಕೆಲಸ ಮಾಡಕ್ಕೆ, ಆದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಲ್ಲಿ ಆ ಪಾರ್ಟಿಲಿ ಇರೋ ಸೆಲೆಬ್ರಿಟಿಗೂ ಮತ್ತೆ ಒಂದು ರಿಪೋರ್ಟರ್ಗೂ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಹೊಡೆದಾಡೋ ಸ್ಟೇಜ್ ಅಲ್ಲಿ ಇರ್ತಾರೆ. ಆ ಟೈಮ್ ಅಲ್ಲಿ ಬ್ರೋ ಬಂದು ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು, ಎಲ್ಲೋ ಇದೆಯಾ, ರೆಡ್ ಅಲ್ಲಿ ಇಟ್ಕೊಳೋ, ಬೇಗ ಬಾರೋ ಅಂತ ಕರೀತಾರೆ. ಹೀರೋ ಕೂಡ ಹಂಗೆ ನಿದ್ದೆ ಮತ್ತಲ್ಲಿ ಕಳ್ಸ್ಕೊಂಡು ಆ ಜಾಗಕ್ಕೆ ಬರ್ತಾನೆ. ಬಂದ್ ನೋಡಿದ್ರೆ ಆ ಸೆಲೆಬ್ರಿಟಿ ಬಂದು ಆ ರಿಪೋರ್ಟರ್ ನ ಹೊಡಿಯೋ ಸ್ಟೇಜ್ ಅಲ್ಲಿ ಇರ್ತಾರೆ. ಸ್ಪೀಡ್ ಆಗಿ ಓಡ್ ಬಂದವನು ಆ ಸೆಲೆಬ್ರಿಟಿ ಅಂತ ಕೂಡ ನೋಡಿಲ್ಲ, ಅದ್ರಲ್ಲಿ ಅವನೊಂದು ಬಾಕ್ಸರ್ ಹಂಗೆ ಒಂದು ಸ್ಮ್ಯಾಕ್ ಹಾಕಿ ಅವನ ಕೆಳಗೆ ಬೀಳ್ಸ್ಬಿಡ್ತಾನೆ. ಅದಾದ್ಮೇಲೆ ಈ ರಿಪೋರ್ಟರ್ ತುಂಬಾ ಥ್ಯಾಂಕ್ಸ್, ಯಾರ್ ನೀವು ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಅರೆ ನನ್ನ ಕೇಳ್ತಾ ಇದ್ದೀರಾ, ನಾನೇ ನಿಮ್ ಬಾಡಿ ಗಾರ್ಡ್ ಅಂತ ಹೇಳ್ತಾನೆ. ಅಷ್ಟೇ ಬ್ರೋ ಅಂತ ಇರ್ತಾನಲ್ವಾ, ಅವ್ನ ಹಂಗೆ ಜಂಪ್ ಮಾಡ್ಕೊಂಡ್ ಬಂದು ತಲೆ ಮೇಲೆ ಒಂದು ಕೊಡ್ತಾನೆ. ನಿನ್ನ ಸೆಲೆಬ್ರಿಟಿ ಕಣೋ ಬಾಡಿ ಗಾರ್ಡ್, ಇವಳಿಗಲ್ಲ ಅಂತ. ಏನೋ ಹೇಳ್ತಾ ಇದೀಯ ಅಂತ ನಮ್ ಹೀರೋ ಕೇಳಿದ್ರೆ ಸುತ್ತ ಇರೋದೆಲ್ಲ ಫುಲ್ ಆಗಿ ಮೀಡಿಯಾ ಜನಗಳಲ್ವಾ, ಅಷ್ಟೇ ಇದನ್ನ ಸಕ್ಕತ್ತಾಗಿ ಟ್ರಾಲ್ ಮಾಡಿ ಬಿಟ್ಬಿಡ್ತಾರೆ. ನೆಕ್ಸ್ಟ್ ಇನ್ನೇನಾಗುತ್ತೆ, ಅವ್ರಿಬ್ರಿಗೂ ಕೆಲಸ ಹೋಯ್ತು. ಇಬ್ರು ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಬ್ರೋ ಟೆನ್ಷನ್ ಅಲ್ಲಿ ಮಾತಾಡ್ಕೊಂಡ್ ಬರ್ತಾ ಇರ್ತಾನೆ. ನಿನ್ಗೆ ಯಾವಾಗ ದುಡ್ಡಿನ ಮಹಿಮೆ ಗೊತ್ತಾಗುತ್ತೆ, ಇವಾಗ ಪೆಟ್ರೋಲ್ ಹಾಕ ಕೂಡ ನಮ್ಮ ಹತ್ರ ಒಂದು ಪೈಸಾ ಇಲ್ಲ ಅಂತ ಹೇಳ್ಬಿಟ್ಟು ಬೈಕೊಂಡೆ ಕಾರ್ ಓಡಿಸ್ದವನು ಏಂದ್ರ ಮೇಲೂ ಹತ್ತಿ ಇಳಿಯುತ್ತೆ ನೋಡಿ. ಆ ಬ್ರೋದು ಸೀಟ್ ಹಂಗೆ ಹಿಂದೆ ಆಗ್ಬಿಡುತ್ತೆ. ಅವ್ನ್ ಸ್ಟೇರಿಂಗ್ ನ ಬಿಟ್ಬಿಡ್ತಾನೆ. ಆದ್ರೆ ನಮ್ ಹೀರೋ ಮಾತ್ರ ಕೂಲ್ ಆಗಿ ಆ ಸೀಟ್ ಗೆ ಹೊರಕೊಂಡು ಕಾಲಲ್ಲೇ ಸ್ಟೇರಿಂಗ್ ನ ತಿರುಗಿಸ್ತಾ ಇರ್ತಾನೆ. ಆ ಟೈಮ್ ಅಲ್ಲಿ ಬ್ರೋಗೆ ಸಾಮನ್ ಅವ್ರ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಇವ್ರಿಗೆ ಮತ್ತೆ ಇನ್ನೊಂದು ಬಾಡಿ ಗಾರ್ಡ್ ಕೆಲಸ ಸಿಕ್ಕಿದೆ. ತುಂಬಾ ಖುಷಿಯಾಗಿ ನಮ್ ಹೀರೋನ ನೋಡ್ಬಿಟ್ಟು, ಈ ಸತಿ ನಮ್ಗೆ ಸೂಪರ್ ಆಗಿರೋ ಒಂದು ಮಿಷನ್ ಸಿಕ್ಕಿದೆ, ದಯವಿಟ್ಟು ಈ ಸತಿ ಮಾತ್ರ ನೀನೇನೋ ತಪ್ಪಾದ ಕೆಲಸ ಮಾಡ್ಬಿಡ್ಬೇಡ ಅಂತ ಸಖತ್ ಖುಷಿ ಪಡ್ತಾನೆ. ಸರಿ ಸೀಟ್ ಬೆಲ್ಟ್ ನ ಹಾಕೋ, ಈಗ ನೋಡು ಕಾರ್ ನ ಹೆಂಗ್ ಮಿಂಚಿನ ವೇಗದಲ್ಲಿ ಓಡಿಸ್ತೀನಿ ಅಂತ ಸ್ಟಾರ್ಟ್ ಮಾಡಕ್ ಹೋದ್ರೆ ಕಾರ್ ಹಂಗೆ ಸ್ಟಾಪ್ ಆಗ್ಬಿಡುತ್ತೆ ಪೆಟ್ರೋಲ್ ಇಲ್ದೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೆಂಗೋ ಇವ್ರು ಬರ್ಬೇಕಾಗಿರೋ ಜಾಗಕ್ಕೂ ಬಂದ್ಬಿಡ್ತಾರೆ. ಬ್ರೋ ಏನಕ್ಕೆ ಇಷ್ಟು ಖುಷಿಯಾಗಿದ್ದಾನೆ ಅಂತ ನೋಡಿದ್ರೆ ಇವ್ರು ಈ ಮಿಷನ್ ಗೋಸ್ಕರ ಅಂದ್ರೆ ಬಾಡಿ ಗಾರ್ಡ್ ಕೆಲ್ಸಕ್ಕೋಸ್ಕರ ಚೈನಾ ಇಂದ ಕೊರಿಯಾಗೆ ಬಂದಿರ್ತಾರೆ. ಆಕ್ಚುಲಿ ಬರ್ಬೇಕಾಗಿರೋ ಜಾಗಕ್ಕೂ ಬಂದ್ರು. ಸಾಮಾನ್ ಅವ್ರನ್ನ ಕೂಡ ಮೀಟ್ ಮಾಡಿದ್ರು. ಆ ಸಾಮಾನ್ ಅವ್ರು ಹೇಳ್ತಾರೆ, ಇನ್ನೊಂದು ಬಾಡಿ ಗಾರ್ಡ್ ರೂಮ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ರೂಮ್ ಗೆ ಕರ್ಕೊಂಡ್ ಬರ್ತಾರೆ. ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ, ಆದ್ರೆ ಓಪನ್ ಆಗ್ತಾ ಇಲ್ಲ. ಈ ಬ್ರೋ ಅನ್ನೋನು ಇರಿ ಈ ಕಡೆ ಬನ್ನಿ ನಾನು ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಕರೆಕ್ಟ್ ಕುಂಫು ಟ್ರೈ ಮಾಡಕ್ಕೆ ಹೋಗ್ಬಿಟ್ಟು ಕೈನ ಕಾಲ್ನ ಎತ್ತಾನೆ ನೋಡಿ. ಅದೇ ಟೈಮ್ ಅಲ್ಲಿ ಆ ವೇಟ್ರೆಸ್ ಲೇಡಿ ಒಬ್ರು ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡಿದ ಸ್ಪೀಡ್ ಗೆ ಇವ್ನ್ ಕೈ ಕಾಲೆಲ್ಲ ಹಂಗೆ ಪಾಪ ಸ್ಟ್ರಕ್ ಆಗೋಯ್ತು. ಅವ್ರನ್ನ ನೋಡಿದ ತಕ್ಷಣ, ಅಮ್ಮ ಒಳ್ಳೆ ಟೈಮಿಗೆ ಬಂದೆ, ತುಂಬಾ ಚೆನ್ನಾಗಿರ್ತೀಯ ನೀನು, ನನ್ ಕೈ ಕಾಲೆಲ್ಲ ಇಟ್ಕೊಂಡ್ಬಿಟ್ಟಿದೆ, ದಯವಿಟ್ಟು ಒಂದು ಸ್ಪೇರ್ ಕೀ ಏನಾದ್ರು ಇದ್ರೆ ರೂಮ್ ಡೋರ್ ನ ಸ್ವಲ್ಪ ಓಪನ್ ಮಾಡೋ ಅಂದಾಗ ಆ ಲೇಡಿ ಕೂಡ ರೂಮ್ ಡೋರ್ ನ ಓಪನ್ ಮಾಡ್ತಾರೆ. ಅದಾದ್ಮೇಲೆ 3 ಜನ ಒಳಗಡೆ ಹೋದಾಗ ಒಳಗಡೆ ನೋಡಿದ್ರೆ ಯಾರು ಇಲ್ಲ. ಅದ್ರ ಟೇಬಲ್ ಮೇಲೆ ಒಂದು ಗ್ರೀಟಿಂಗ್ ಮತ್ತೆ ಒಂದು ಕೇಕ್ ಮಾತ್ರ ಇರುತ್ತೆ. ಅದೇ ಟೈಮ್ ಅಲ್ಲಿ ಸ್ಯಾಮನ್ ಅವ್ರಿಗೆ ಕಾಲ್ ಬರುತ್ತೆ. ಯಾರಂತ ನೋಡಿದ್ರೆ ಇನ್ನೊಂದು ಬಾಡಿ ಗಾರ್ಡ್. ಇವ್ನು ಕೇಳ್ತಾ ಇರ್ತಾನೆ, ಏನ್ ಮ್ಯಾನ್ ನೀನು ಈ ರೂಮ್ ಅಲ್ಲಿ ಇರ್ತೀನಿ ಬಂದ್ಬಿಡಿ ಅಂತ ಹೇಳಿದ್ರಿ, ರೂಮ್ ಅಲ್ಲಿ ನೀನ್ ಇಲ್ವೇ? ಸರಿ ಆಯ್ತು, ಟೋಕಿನಲ್ಲಿ ಸಿಂಗಾಪುರ್ ಅಲ್ಲೆಲ್ಲ ಹೋಟೆಲ್ ಅಲ್ಲಿ ಬಾಂಬ್ ಇಡ್ತಾ ಇದ್ರಲ್ಲ, ಆ ಟೆರರಿಸ್ಟ್ ಬಗ್ಗೆ ಏನೋ ಗೊತ್ತು ಅಂತ ಹೇಳ್ತಾ ಇದ್ದೆ, ಇವಾಗ ಏನು ಹೇಳ್ತಾ ಇಲ್ಲ ಅಂದಾಗ ಅವ್ನು ಹೇಳ್ತಾನೆ, ಸರ್ ಏನ್ ಹೇಳ್ತಾ ಇದ್ದೀರಾ, ನಾನ ಮೆಸೇಜ್ ನ ನಿಮಗ್ ಕಳ್ಸಿಲ್ಲ, ನೀವೀಗ ರೂಮ್ ಅಲ್ಲಿ ಇದ್ದೀರಾ, ಆ ರೂಮ್ ಅಲ್ಲಿ ವೈನ್ ಬಾಟಲ್ ಕೇಕ್ ಇದೆಯಾ ಅಂದಾಗ ಅವ್ನು ಹೌದು ಅಂತ ಹೇಳ್ತಾನೆ. ಅದಾದ್ಮೇಲೆ ಈ ಫೋನ್ ಅಲ್ಲಿ ಮಾತಾಡ್ತಾ ಇರೋನ್ ಏನ್ ಹೇಳ್ದ ಅಂತ ಗೊತ್ತಿಲ್ಲ. ಈ ಸ್ಯಾಮನ್ ಅವ್ರ ಹಂಗೆ ಟೆನ್ಷನ್ ಆಗಿ ಹಿಂದ್ಗಡೆ ತಿರುಗಿ ನೋಡ್ತಾರೆ ನೋಡಿ. ಈ ಬ್ರೋ ನೋಡಿದ್ರೆ ಕೂಲ್ ಆಗಿ ಕೂತ್ಕೊಂಡು ಕೇಕ್ ನ ಕಟ್ ಮಾಡ್ಕೊಂಡು ತಿಂತಾ ಇರ್ತಾನೆ. ಅಷ್ಟೇ ಈ ಸ್ಯಾಮ್ ಹೇಳ್ತಾರೆ ನೋಡಿ, ಈಗ ಏನೋ ಅಷ್ಟು ಕೂಲ್ ಆಗಿ ತಿಂತಾ ಇದ್ಯಾ, ಫಸ್ಟ್ ನಾವ್ ಈ ಜಾಗನ ಬಿಟ್ಟು ಖಾಲಿ ಮಾಡ್ಬೇಕು ಅಂತ ಹೇಳಿದ ತಕ್ಷಣ 3 ಜನ ಹಂಗೆ ಎದ್ದು ಬಿದ್ದು ಕೆಳಗಡೆ ಬರ್ತಾರೆ ಪಾರ್ಕಿಂಗ್ ಏರಿಯಾಗೆ. ಹಂಗ್ ಬರ್ತಾ ಇರುವಾಗ ಸ್ಯಾಮ್ ಹೇಳ್ತಾರೆ, ಆ ಕೇಕ್ ಅಲ್ಲಿ ಏನೋ ಬಾಂಬ್ ಇಟ್ಟಿದ್ರಂತೆ ಅಂದಾಗ ಹೀರೋಗ್ ಟೆನ್ಷನ್ ಆಗುತ್ತೆ. ಆ ಬ್ರೋ ಮೇಲೆ ಕೈ ಹಾಕೊಂಡು, ಏನೋ ಇದು ಸಿಂಪಲ್ ಮಿಷನ್ ಅಂತ ಹೇಳಿ ಕರ್ಕೊಂಡ್ ಬಂದೆ, ಬಾಂಬ್ ಅಂತೆಲ್ಲ ಮಾತಾಡ್ತಾ ಇದಾರೆ ಅಂದ್ಮೇಲೆ ಸರಿ ಆಯ್ತು ಕಾರ್ ಹತ್ರಿ ಅಂತ ಹೇಳಿದಾಗ ಕಾರ್ ಹತ್ತಾರೆ. ಸ್ವಲ್ಪ ಹೊತ್ತಲ್ಲೇ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ, ಆದ್ರೆ ಲೈಟ್ಸ್ ಎಲ್ಲ ಆಫ್ ಆಗೋಯ್ತು. ಕಾರ್ ಒಳಗಡೆ ಇರೋ ಲೈಟ್ ಆದ್ರೂ ಆನ್ ಮಾಡೋಣ ಅಂತ ಬ್ರೋ ಆನ್ ಮಾಡಕ್ ಹೋದ್ರೆ ಹೀರೋ ಒಂದ್ ನಿಮಿಷ ಲೈಟ್ ಆನ್ ಮಾಡ್ಬೇಡ, ಇಲ್ಲೇನೋ ತಪ್ಪಾಗಿದೆ ಅಂತ ಹೇಳಿದ್ ಸ್ವಲ್ಪ ಹೊತ್ತಲ್ಲೇ ಟಕ್ಕಂತ ಸುತ್ತ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಅಷ್ಟೆಲ್ಲ ಒಂದ್ 4-5 ಜನ ಮುಂದೆ ನಿಂತ್ಕೊಂಡಿರ್ತಾರೆ, ಗನ್ ಎಲ್ಲ ರೆಡಿ ಆಗಿ ಇಟ್ಕೊಂಡು. ಅವ್ರ ಕೈಲಿ ಏನೊಂದು ಚಿಕ್ಕ ಡಿವೈಸ್ ತರ ಇರುತ್ತೆ, ಅದನ್ನ ಹಂಗೆ ಕಾರ್ ಮೇಲೆ ಹಾಕಿದ ತಕ್ಷಣ ಅದರಿಂದ ಏನೋ ಸ್ಮೋಕ್ ತರ ಬರುತ್ತೆ. ಕಾರ್ ಒಳಗಡೆ ಫುಲ್ ಆಗಿ ಸ್ಪ್ರೆಡ್ ಆಗಿದ ತಕ್ಷಣ ಈ ಕಾರ್ ಒಳಗಡೆ ಇರೋ 3 ಜನಕ್ಕೂ ಕಣ್ಣು ಕಿವಿ ಮೂಗು ಅಂತೆಲ್ಲ ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲರೂ ಕಾರಿಂದ ಹೊರಗಡೆ ಬಂದು ಬೀಳ್ತಾರೆ. ಅದಾದ್ಮೇಲೆ ಆ ಗ್ಯಾಂಗ್ ಬಂದವರು ಸ್ಯಾಮ್ ನ ಮಾತ್ರ ಕಿಡ್ನಾಪ್ ಮಾಡ್ಬೇಕು ಅಂತ ನೋಡ್ತಾರೆ. ಇದನ್ನ ನೋಡಿ ಬ್ರೋ, ಸರ್ ನಿಮ್ಮನ್ನ ಕಾಪಾಡೋದು ನನ್ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಹಂಗೆ ಸೂಪರ್ ಮ್ಯಾನ್ ತರ ಫ್ಲೈ ಮಾಡ್ತಾರೆ ನೋಡಿ. ಈ ಕಡೆಯಿಂದ ಕಾರ್ ಒಳಗಡೆ ಜಂಪ್ ಮಾಡ್ತಾನೆ ಅಂತ ನೋಡಿದ್ರೆ ಈ ಕಡೆಯಿಂದ ಎಂಟರ್ ಆದವನು ಆ ಕಡೆಯಿಂದ ಬಂದು ದಪ್ಪ ಅಂತ ಹೊರಗಡೆ ಬೀಳ್ತಾನೆ. ಆ ಕಾರಲ್ಲಿ ಇರೋರು ನೋಡ್ತಾರೆ, ಯಾವನೋ ಇವನು ಕಾಮಿಡಿ ಪೀಸ್ ಅಂತ ಹೇಳಿ. ಆದ್ರೆ ಅಸಾಲ್ಟ್ ಆಗಿ ಸ್ಯಾಮ್ ಅನ್ನೋರ್ನ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸಡನ್ ಆಗಿ ಹೀರೋಗ್ ಬರುತ್ತೆ ನೋಡಿ ಒಂದು ಕೋಪ, ನಮ್ಮನ್ನ ತುಂಬಾ ಕಡಿಮೆ ತೂಕ ಮಾಡ್ಬಿಟ್ರಲ್ಲ, ನಾವ್ ಯಾರಂತ ತೋರ್ಸ್ಬೇಕು ಅಂತ ಹೇಳ್ಬಿಟ್ಟು ಕಾರ್ ಎತ್ಕೊಂಡು ಸಕ್ಕತ್ತಾಗಿ ಚೇಸಿಂಗ್ ನ ಮಾಡ್ತಾರೆ. ಆದ್ರೆ ಇಷ್ಟು ದಿನ ಇವ್ರು ಸಣ್ಣ ಪುಟ್ಟ ಕೆಲಸ
ಮಾಡ್ಕೊಂಡಿದ್ರಲ್ವಾ. ಬಟ್ ಇವ್ರಿಗೆ ಅರ್ಥ ಆಗ್ತಿದೆ ಏನೋ ದೊಡ್ಡ ವಿಷಯ ಮಾಡ್ತಾ ಇದೀವಿ ಅಂತ. ಯಾಕಂದ್ರೆ ಟ್ರಾಫಿಕ್ ಅಲ್ಲಿ ಕೂಡ ಆ ಕಾರ್ ನಂಗೆ ಈ ಕಡೆ ಆ ಕಡೆ ಅಂತ ಬಗ್ಸಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಇನ್ನೊಂದ್ ಕಾರಲ್ಲಿ ಇನ್ನಿಬ್ರು ಹುಡುಗಿಯರನ್ನ ತೋರಿಸ್ತಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರಿಬ್ರಲ್ಲಿ ಒಂದ್ ಹುಡುಗಿ ಭಯಂಕರ ಹ್ಯಾಕರ್ ಅಂತ ಕಾಣಿಸುತ್ತೆ. ಏನೋ ಡಿವೈಸ್ ಎಲ್ಲ ಇಟ್ಕೊಂಡು ಏನೋ ಹ್ಯಾಕಿಂಗ್ ಎಲ್ಲ ಮಾಡ್ತಾ ಇರ್ತಾಳೆ. ಆಕ್ಚುಲಿ ಅದನ್ನ ಯೂಸ್ ಮಾಡಿ ಅವಳು ಡ್ರೈವಿಂಗ್ ನ ಮಾಡ್ತಾ ಇರೋದು. ಈಗ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡಿರೋ ಹುಡುಗಿ ಈ ಸ್ಯಾಮ್ ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಲ್ಲ ಕಾರು, ಆ ಕಾರ್ ಮೇಲೆ ಅದೇನೋ ಚಿಕ್ಕ ಬಾಲ್ ತರ ಎತ್ತಾಕ್ತಾಳೆ. ಸ್ವಲ್ಪ ಹೊತ್ತಲ್ಲಿ ಆ ಬಾಲ್ ತರ ಇರೋದು ಸರ್ಕಲ್ ಶೇಪ್ ಅಲ್ಲಿ ರೌಂಡ್ ಆಗಿ ಓಪನ್ ಆಗುತ್ತೆ ನೋಡಿ. ಇವಳು ಹಂಗೆ ಒಂದು ಜಂಪ್ ಎತ್ಕೊಂಡ್ ಆ ಕಾರ್ ಒಳಗಡೆ ಇಳ್ದವಳು ಒಳಗಡೆ ಇರೋರ್ಗೆಲ್ಲ ಸರ್ಯಾಗಿ ಹೊಡಿತಾ ಇರ್ತಾಳೆ. ಸಕ್ಕತ್ತಾಗಿರತ್ತೆ ಆಕ್ಷನ್ ಸೀನ್ಸ್. ಆದ್ರೂ ಹೀರೋ ಕೂಡ ಏನು ಸುಮ್ನೆ ಬಿಡೋ ತರ ಇಲ್ಲ. ಆ ಬ್ರೋನ ಎತ್ತಿ ಹಂಗೆ ಪಕ್ಕದ ಸೀಟ್ ಅಲ್ಲಿ ಹಾಕ್ಬಿಟ್ಟು ಇವ್ನ್ ಡ್ರೈವಿಂಗ್ ನ ಮಾಡ್ತಾ ಇರ್ತಾನೆ. ಆಕ್ಚುಲಿ ಬ್ರೋನ್ ಅವ್ನಿಗೆ ಜ್ಞಾನನೇ ತಪ್ಪಿರೋದಿಲ್ಲ. ಇನ್ನಿ ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ರೆ ಒದೆ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡು ಸೇಫ್ ಆಗಿ ಪಕ್ಕದಲ್ಲಿ ಕೂತಿರ್ತಾನೆ. ಈ ಕಡೆ ಆ ಹುಡುಗಿ ನೋಡಿದ್ರೆ ಸ್ಯಾಮ್ ನ ಕಿಡ್ನಾಪ್ ಮಾಡಿರೋ ಕಾರ್ನ ಟೇಕ್ ಓವರ್ ಮಾಡ್ಕೊಂಡ್ಲು. ಈಗ ಅವಳೇ ಡ್ರೈವ್ ಮಾಡ್ತಾ ಇರೋದು. ಒಂದ್ ಸ್ಟೇಜ್ ಗೆ ಹೀರೋನು ನೋಡ್ಬಿಡ್ತಾನೆ ಲೇಡಿನೇ ಡ್ರೈವ್ ಮಾಡ್ತಾ ಇರೋದು ಅಂತ. ಆದ್ರೆ ಸ್ವಲ್ಪ ಹೊತ್ತಲ್ಲಿ 2 ಕಾರನ್ನು ಡಿಕ್ಕಿ ಹೊಡೆದು ನಿಂತು ಬಿಡುತ್ತೆ. ಅದ್ರಲ್ಲೂ ಬ್ರೋಗೆ ಲೇಡಿನೇ ಡ್ರೈವ್ ಮಾಡ್ತಾ ಇದ್ದು ಅಂತ ಗೊತ್ತಾಗಿದ ತಕ್ಷಣ ಏಯ್ ನೀನಿರೋ ನಾನು ಇದ್ರ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವ್ನು ಇಳ್ದೋಗ್ಬಿಟ್ಟು ಏನಿದು ಒಳ್ಳೆ ಚಿಕ್ಕ ಮಕ್ಳ ತರ ಏನಿದ್ರು ಮಾತಾಡೋಣ ದೊಡ್ಡವ್ರ ತರ ಅಂತ ಹೇಳ್ಕೊಂಡು ಹೋದವನು ಇವಳು ಟಕ್ಕಂತ ಒಂದು ಗನ್ನ ಎತ್ತಿ ಅದು ಎಲೆಕ್ಟ್ರಿಕ್ ಗನ್ ಅಂತ ಕಾಣಿಸುತ್ತೆ. ಅವ್ನ ಮೇಲೆ ಫೈರ್ ನ ಮಾಡ್ಬಿಡ್ತಾಳೆ. ಅಷ್ಟೇ ಅವ್ನ್ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾನೆ. ನಮ್ ಹೀರೋಗ್ ಅರ್ಥ ಆಗೋಯ್ತು ಈ ಹುಡುಗಿರು ಸಾಮಾನ್ಯವಾದವರಲ್ಲ ಅಂತ. ಸೊ ಈಗ ಇಬ್ರು ಮಧ್ಯೆ ಒಂದು ಜಗಳ ನಡೆಯುತ್ತೆ ನೋಡಿ. ಸಕ್ಕತ್ತಾಗಿರುತ್ತೆ ಈ ಆಕ್ಷನ್ ಸೀನ್ಸ್ ಕೂಡ. ಆದ್ರೂ ನಮ್ ಹೀರೋ ಬಿಡೋ ತರ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಆ ಸ್ಯಾಮ್ ನ ಡ್ರೈವ್ ಮಾಡ್ಕೊಂಡ್ ಬಂದಿದ್ ಕಾರ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಇವ್ರ ಹತ್ರ ಜಗಳ ಮಾಡೋದಲ್ಲ ಇಂಪಾರ್ಟೆಂಟ್, ಫಸ್ಟ್ ಅವನನ್ನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ ಹೀರೋ ಕಾರ್ ನ ಚೇಸ್ ಮಾಡಕ್ಕೆ ಅಂತ ಓಡೋಗ್ತಾನೆ ನೋಡಿ. ಸ್ವಲ್ಪ ಹೊತ್ತಲ್ಲ ಕಾರ್ ಕೂಡ ಬ್ಲಾಸ್ಟ್ ಆಗ್ಬಿಡುತ್ತೆ. ನಮ್ ಹೀರೋ ಓಡೋಗಿದ್ ಸ್ಪೀಡ್ ಗೆ ಅವನನ್ನ ಕೂಡ ಎತ್ತಿ ಬಿಸಾಕ್ಬಿಡುತ್ತೆ. ಅವ್ನ್ ಹಂಗೆ ಅಲ್ಲೇ ಜ್ಞಾನ ತಪ್ಪಿಬಿಡುತ್ತೆ. ಸ್ವಲ್ಪ ಹೊತ್ತಲ್ಲಿ ಇಬ್ಬರನ್ನ ಕೂಡ ಕಟ್ ಹಾಕ್ಬಿಟ್ಟು ಯಾವ್ದೋ ಒಂದು ಜಾಗದಲ್ಲಿ ಹಾಕಿ ಅವ್ರ ಮೇಲೆ ನೀರೆಲ್ಲ ಎರ್ಚ್ತಾ ಇರ್ತಾರೆ. ಹೀರೋಗ್ ಟೆನ್ಷನ್ ಆಗ್ತಾ ಇರುತ್ತೆ. ಹಂಗೆ ಎದ್ ಕೂತ್ಕೊಂಡವನು ಅಯ್ಯೋ ಕಂಜಪಿಸ್ ನಾರಿಗಳ ನನ್ ಮೇಲೆ ಹಾಕೋದಿಕ್ಕೆ ನಿಮ್ಗೆ ಒಳ್ಳೆ ನೀರ್ ಸಿಗ್ಲಿಲ್ವಾ, ಸಮುದ್ರದ ನೀರ್ ಹಾಕ್ತಾ ಇದೀರಾ, ಫುಲ್ ಉಪ್ಪು ಹೊಡಿತಾ ಇದೆ ಅಂತ ಹೇಳಿ ಬೈತಾ ಇರ್ತಾನೆ. ಈಗ ಅಲ್ಲಿ ಮುಂದೆ ಕುತ್ಕೊಂಡಿರೋದು ಯಾರು ಅಂತ ನೋಡಿದ್ರೆ ಇಬ್ರು ಹುಡುಗಿರು ಮತ್ತೆ ಇನ್ನೊಬ್ಬ ಇರ್ತಾನೆ. ಈಗ ಅವರು ಹೀರೋ ಹತ್ರ ಒಂದು ವಿಡಿಯೋನ ಹಾಕಿ ತೋರಿಸ್ತಾ ಇರ್ತಾರೆ. ಒಂದು ನ್ಯೂಸ್ ಓಡ್ತಾ ಇರುತ್ತೆ. ಅದ್ರಲ್ಲಿ ಈ ಬ್ಲಾಸ್ಟ್ ಗೆಲ್ಲ ಕಾರಣ ಹೀರೋ ಮತ್ತೆ ಬ್ರೋ ಅಂತ ಹೇಳ್ತಾ ಇರ್ತಾರೆ. ಅದು ಹೋಟೆಲ್ದು ಸಿಸಿಟಿವಿ ಕ್ಯಾಮೆರಾ ಫುಟೇಜ್ ಎಲ್ಲ ಸಿಕ್ಕಿರುತ್ತೆ. ಸೊ ಇವರೇ ಕ್ರೈಮ್ ಸಸ್ಪೆಕ್ಟ್ಸ್ ಅಂತ ಹೇಳ್ಬಿಟ್ಟು ಇವ್ರನ್ನ ಫ್ರೇಮ್ ಮಾಡ್ಬಿಟ್ಟಿರ್ತಾರೆ. ಇದನ್ನ ನೋಡ್ಬಿಟ್ಟು ಬ್ರೋ ಫೀಲ್ ಆಗ್ತಾ ಇರ್ತಾನೆ ಏನೋ ಇದು ನಮ್ಮನ ಹತ್ರ ಫ್ರೇಮ್ ಮಾಡ್ಬಿಟ್ಟಿದ್ದಾರೆ ಅಂತ. ಅಲ್ಲಿ ಮುಂದೆ ಚೇರ್ ಮೇಲೆ ಕೂತಿದ್ದಾಳಲ್ಲ ಅವಳೆ ಇವ್ರಿಗೆಲ್ಲ ಬಾಸು. ಅವಳಿಗೆ ಇವ್ರಿಬ್ರನ್ನ ನೋಡ್ಬಿಟ್ಟು ಕೇಳ್ತಾಳೆ ಸ್ಯಾಮ್ ನಿಮ್ ಹತ್ರ ಏನ್ ಹೇಳ್ದ ಅಂತ. ಹೀರೋಗ್ ಟೆನ್ಷನ್ ಆಗುತ್ತೆ. ಯಾರೋ ಅವನು ಸ್ಯಾಮ್ ನಮ್ಮ ಹತ್ರ ಏನೋ ಹೇಳ್ದ ಅಂದಾಗ ಈ ಕಡೆ ಬ್ರೋ ಟೆನ್ಷನ್ ಆಗ್ತಾನೆ. ಏನು ಗೊತ್ತಿಲ್ದಿರೋ ಒಂಥರ ಕೇಳ್ತಾ ಇದ್ಯಾ, ನಮ್ಗೆ ಕೆಲ್ಸ ಕೊಟ್ಟ ಅಲ್ವಾ ಅವನೇ ಸ್ಯಾಮ್ ಅಂದಾಗ ಹೀರೋ ಅದಕ್ಕೂ ಬೈತಾನೆ. ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಕ್ಲೈಂಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊ ಅಂತ, ನೀನ್ ಮಾಡೋದೆಲ್ಲ ಇಂತ ಕೆಲ್ಸನೇ ಅಂತ ಇಬ್ರು ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆ ಬಾಸ್ ಹುಡುಗಿ ನೋಡಿದ್ರೆ ಏಯ್ ಫಸ್ಟ್ ನಾನ್ ಕೇಳೋದಕ್ಕೆ ಆನ್ಸರ್ ಮಾಡ್ರೋ, ಆ ಸ್ಯಾಮ್ ಏನೋ ಹೇಳ್ದ ಅಂದಾಗ ಹೀರೋ ಹಂಗೆ ಕೊಬ್ಬಲ್ಲೇ ಮಾತಾಡ್ತಾನೆ ನಾನ್ ಯಾಕೆ ನಿನ್ಗೆ ಅದೆಲ್ಲ ಹೇಳ್ಬೇಕು ಅಂತ. ಅಷ್ಟೇ ಆ ಬಾಸ್ ಹುಡುಗಿ ಬೇಬ್ ಅಂತ ಕರೆದಿದ ತಕ್ಷಣ ಆ ಪಿಂಕ್ ಕಲರ್ ಶರ್ಟ್ ಹಾಕೊಂಡಿದ್ದಲ್ಲ ಅವ್ನ್ ಹೋಗ್ಬಿಟ್ಟು ಬ್ರೋನ್ ಹಂಗೆ ಎತ್ತಿ ಮೇಲೆ ಇಟ್ಕೊಂಡ್ಬಿಟ್ಟಿರ್ತಾನೆ ನೀರಲ್ಲಿ ಹಾಕ್ಬಿಡ್ತೀನಿ ಅಂತ. ಆದ್ರೆ ನಮ್ ಹೀರೋ ಇಲ್ಲಿ ತುಂಬಾ ಟ್ರಿಕ್ ಆಗಿ ಅವ್ನ್ ಕೈ ಕಟ್ಟಿರೋ ಹಗ್ಗನ್ನ ತೆಗೆದ್ಬಿಟ್ಟು ಆ ಬೇಬ್ ನ ಅಟ್ಯಾಕ್ ಮಾಡಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವ್ನ ಐರನ್ ಮ್ಯಾನ್ ಅಂತ ಕಾಣಿಸುತ್ತೆ. ಅವ್ನ ಅಲ್ಲಾಡ್ಸಕ್ಕೂ ಆಗ್ತಾ ಇಲ್ಲ. ಹೀರೋ ಸಾಹಸ ಮಾಡಿ ನೋಡ್ತಾನೆ ಆದ್ರೆ ಆಗಲ್ಲ. ಸ್ವಲ್ಪ ಹೊತ್ತಲ್ಲಿ ಬಾಸ್ ಲೇಡಿ ಆ ಎಲೆಕ್ಟ್ರಿಕ್ ಗನ್ನ ಎಚ್ತಾಳೆ. ಇವ್ರ ಹತ್ರ ಎಲ್ಲ ನಾರ್ಮಲ್ ಆಗಿ ಮಾತಾಡಿದ್ರೆ ಏನು ವಿಷಯ ಹೊರಗಡೆ ಬರಲ್ಲ ಅಂತ. ಆ ಎಲೆಕ್ಟ್ರಿಕ್ ಗನ್ನ ನೋಡಿದ ತಕ್ಷಣ ಬ್ರೋಗೆ ಟೆನ್ಷನ್ ಆಗ್ಬಿಡುತ್ತೆ. ಕೈ ಕಲ್ಲೆಲ್ಲ ನಡ್ಕ ಶುರು ಆಗ್ಬಿಡುತ್ತೆ. ಅಯ್ಯೋ ಇವ್ರ ಬೇರೆ ಆ ಒಂದ್ರೆ ಗನ್ನ ಎಚ್ತಾರೆ ಅಂತ ಹೇಳ್ಬಿಟ್ಟು ಅವನೇ ಆ ಗನ್ನ ಎತ್ಕೊಂಡ್ ಹೋಗ್ಬಿಟ್ಟು ಹೀರೋ ಕೈನ ಕಟ್ಟಾಕ್ತಾನೆ. ಈ ತರ ಕಟ್ಟಿದ್ರೇನೆ ಕೈನ ಬಿಡ್ಸ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಡೆಮೋ ಕ್ಲಾಸ್ ಬೇರೆ ಮಾಡ್ತಾ ಇರ್ತಾನೆ. ಅದ್ರೊಳ್ಳೆ ನಮ್ ಹೀರೋ ನೋಡ್ಬಿಟ್ಟು ಕಂಟ್ರೋಲ್ ಸೆಲ್ಫ್ ಮಚ್ಚ ಇಲ್ಲಾಂದ್ರೆ ನಮ್ಮನ್ನ ಅಷ್ಟೇ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಅದಾದ್ಮೇಲೆ ಇವ್ರಿಗೆ ಅರ್ಥ ಆಗುತ್ತೆ ಪಾಪ ಇವ್ರಿಗೇನು ಗೊತ್ತಿಲ್ವೇನೋ ಇನ್ನೋಸೆಂಟ್ ಏನೋ ಅಂತ ಹೇಳ್ಬಿಟ್ಟು ಹೀರೋನ ಮತ್ತೆ ಬ್ರೋನ ಇಬ್ರು ಕೂರ್ಸ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಇವರೆಲ್ಲ ಬೌಂಟಿ ಹಂಟರ್ಸ್ ಅಂತೆ. ಅಂದ್ರೆ ಈ ಟೆರರಿಸ್ಟ್ ನೆಲ್ಲ ಹಿಡಿಯೋದಕ್ಕೆ ಇವರೇ ಒಂದು ಟೀಮ್ ತರ ಫಾರ್ಮ್ ಮಾಡ್ಕೊಂಡಿರ್ತಾರೆ. ಇಷ್ಟು ಮಾತ್ರ ಅಲ್ದೆ ಇವಾಗ ಹೆಂಗೆ ನಮ್ ಹೀರೋನ ಮತ್ತೆ ಬ್ರೋನ ಇಬ್ರನ್ನೂ ಆ ಬಾಂಬ್ ಬ್ಲಾಸ್ಟ್ ಗೆ ಇವ್ರಿಗೂ ಸಂಬಂಧ ಇದೆ ಅಂತ ಫ್ರೇಮ್ ಮಾಡಿದಾರೋ ಆ ತರ ಇವ್ರನ್ನು ಒನ್ ಟೈಮ್ ಅಲ್ಲಿ ಫ್ರೇಮ್ ಮಾಡಿರ್ತಾರೆ. ಈಗ ಇವ್ರ ಕೆಲಸ ಏನಂತ ನೋಡಿದ್ರೆ ಆ ನಿಜವಾದ ಟೆರರಿಸ್ಟ್ ಯಾರು ಅಂತ ಕಂಡಿಡಿಬೇಕು. ಇಲ್ಲಾಂದ್ರೆ ಪೊಲೀಸ್ ಹತ್ರ ಇವರು ಸಿಕ್ಕಾಕೊಳ್ತಾರೆ, ಹೀರೋ ಅವರು ಸಿಕ್ಕಾಕೊಳ್ತಾರೆ. ಅದ್ರಲ್ಲೂ ಒಂದು ಆಫರ್ ಬೇರೆ ಇದೆ. ಈ ಟೆರರಿಸ್ಟ್ ನ ಯಾರು ಕಂಡಿಡಿತಾರೋ ಅವ್ರಿಗೆ 2 ಕ್ರಾಸ್ ರಿವಾರ್ಡ್ ಬೇರೆ ಇದೆ ಅಂತ ಗೊತ್ತಾಗುತ್ತೆ. ಸೊ ನಾವ್ 2 ಟೀಮು ಸೇರಿ ಇದನ್ನ ಕಂಡಿಡಿದ್ರೆ ಬರೋ ರಿವಾರ್ಡ್ ಅಮೌಂಟ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ಡೀಲಿಂಗ್ ನ ಮಾಡ್ತಾರೆ. ತಕ್ಷಣ ಬ್ರೋ ಎದ್ ನಿಂತ್ಕೊಂಡವನು ಓಕೆ ಡೀಲ್ ಅಂತ ಹೇಳ್ಬಿಟ್ಟು ಕೈ ಕೊಡಕ್ಕೆ ಎದ್ದೇಳ್ತಾನೆ. ಆದ್ರೆ ಇದ್ರಲ್ಲಿ ಇನ್ನೊಂದು ರೂಲ್ ಬೇರೆ ಇದೆಯಂತೆ. ಏನಂತ ನೋಡಿದ್ರೆ ಈ ಬಾಸ್ ಲೇಡಿ ಇದ್ದಾಳಲ್ಲ ಅವಳೆ ಟೀಮ್ ನ ಲೀಡ್ ಮಾಡೋದು, ಅವಳೆ ಟೀಮ್ ಗೆ ಬಾಸ್ ಅಂತ ಹೇಳ್ತಾಳೆ. ನೆಕ್ಸ್ಟ್ ಮಿನಿಟ್ ಇಬ್ರು ಓಕೆ ಬಾಸ್ ಅಂತ ಹೇಳ್ಬಿಟ್ಟು ತಲೆ ಬಗ್ಗಿಸ್ಬಿಡ್ತಾನೆ. ಆದ್ರೆ ನಮ್ ಹೀರೋ ಹೇಳ್ತಾನೆ ನೋಡಿ ನನ್ಗೆ ಪಾರ್ಟ್ನರ್ಶಿಪ್ ಅಲ್ಲ ಬೇಡ, ನನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಗೊತ್ತಾದ್ರೆ ಸಾಕು, ನೆಕ್ಸ್ಟ್ ಮಿನಿಟ್ ನಾನು ಈ ಟೀಮ್ ನ ಬಿಟ್ಟು ಹೊಟ್ಟೋಗ್ತೀನಿ ಅಂತ ಹೇಳ್ತಾನೆ. ಹಿಂಗೋ ಟೀಮ್ ಅಲ್ಲೇ ವರ್ಕ್ ಮಾಡ್ತಾರೆ ಈಗ ಎಲ್ಲರೂ ಸೇರಿ. ಈಗ ಇವ್ರು ಕಂಡಿಡಿಯಕ್ ಹೋಗ್ಬೇಕಂದ್ರೆ ಇವ್ರಿಗಿರೋ ಒಂದೇ ಕ್ಲೂ ಏನಂತ ನೋಡಿದ್ರೆ ಈ ಟೆರರಿಸ್ಟ್ ಬಂದು ಬ್ಯಾಂಕಾಕ್ ಅಲ್ಲಿ ಇದಾನೆ ಅಂತ. ಅವನ ಹೆಸರು ಸಿಫೋನ್ ಅಂತ ಮಾತ್ರ ಗೊತ್ತಿರುತ್ತೆ. ಸೊ ಇವ್ರೊಂದು ಪ್ರೈವೇಟ್ ಏರೋಪ್ಲೇನ್ ನ ಬುಕ್ ಮಾಡ್ಕೊಂಡು ಅದ್ರಲ್ಲಿ ಹೋಗ್ತಾ ಇರ್ತಾರೆ. ಆ ಏರೋಪ್ಲೇನ್ ನೋಡೋದಕ್ಕೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅದ್ರಲ್ಲೂ ಈ ಬಾಸ್ ಲೇಡಿಗೆ ನಮ್ ಹೀರೋ ಮೇಲೆ ಒಂದು ಕಣ್ಣು ಅಂತ ಕಾಣಿಸುತ್ತೆ. ನಮ್ ಹೀರೋ ಕಡೆ ಹಂಗೆ ವಿಚಿತ್ರವಾಗಿ ನೋಡ್ಕೊಂಡು ಒಳಗಡೆ ಹೋದವಳು ಈಗ ಅವ್ರು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬರ್ತಾರೆ. ಇದನ್ನ ನೋಡ್ಬಿಟ್ಟು ಬ್ರೋ ಕೇಳ್ತಾನೆ ಏನ್ ಬಾಸ್ ಇದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀರಾ ಅಂದಾಗ ಆ ಬಾಸ್ ಲೇಡಿ ಹೇಳ್ತಾಳೆ ನಾವೀಗ ಇರೋ ಪರಿಸ್ಥಿತಿಯಲ್ಲಿ ಏರ್ಪೋರ್ಟ್ ಗೆಲ್ಲ ಹೋಗಕ್ಕಾಗಲ್ಲ, ಅಲ್ಲಿ ಪೊಲೀಸ್ ಅವರೆಲ್ಲ ಇರ್ತೀವಿ, ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ನಾವ್ ಇಲ್ಲಿಂದ ಜಂಪ್ ಮಾಡ್ಬೇಕು ಅಂದಿದ ತಕ್ಷಣ ಬ್ರೋಗೆ ಪ್ರಾಣನೇ ಇಲ್ಲ. ಏನು ಇಲ್ಲಿಂದ ಜಂಪ್ ಮಾಡ್ಬೇಕಂತ ಈಗ ಅವನು ಸುಟ್ಟಲ್ಲಿ ಹಾಕೊಂಡವನು 1 2 3 ಜಂಪ್ ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ಸುಮಾರು ಸತಿ ಟ್ರೈ ಮಾಡ್ತಾನೆ, ಆದ್ರೆ ಅವ್ನಿಗೆ ಆಗ್ತಾನೆ ಇಲ್ಲ. ಅಯ್ಯೋ ನಿನ್ನ ಜಂಪ್ ಮಾಡೋ ಅಂತ ಹೇಳ್ಬಿಟ್ಟು ಅವ್ರು ಹಿಡಿದು ತಳ್ಬಿಡ್ತಾರೆ. ಇವ್ ನಂಗೆ ಗಾಳಿಯಲ್ಲಿ ತೇಳ್ಕೊಂಡು ಹೋದವನು ಅಯ್ಯೋ ನನ್ನ ಕಾಪಾಡಿ, ನನ್ಗೆ ಸ್ವಿಮ್ಮಿಂಗ್ ಬೇರೆ ಬರೋದಿಲ್ಲ, ನಾನು ಹೆಂಗಾದ್ರೂ ಮಾಡಿ ಕಾಪಾಡ್ಬಿಡಿ ಅಂತ ಕಿರ್ಚ್ಕೊಂಡೆ ಜಂಪ್ ಮಾಡ್ಬಿಟ್ಟಿರ್ತಾನೆ. ಇವ್ರು ಕೂಡ ಹೆಂಗೋ ಜಂಪ್ ಮಾಡ್ತಾರೆ, ಹೆಂಗೋ ಹಾರ್ಕೊಂಡ್ ಬಂದು ಬ್ಯಾಂಕಾಕ್ ಸೇರ್ತಾರೆ. ಆದ್ರೆ ಫಸ್ಟ್ ಇವ್ರು ಮಾಡ್ಬೇಕಾಗಿರೋ ಕೆಲಸ ಗೆಟಪ್ ಎಲ್ಲ ಚೇಂಜ್ ಮಾಡ್ಬೇಕು. ಇವ್ರು ನೋಡೋದಕ್ಕೆ ಟೆರರಿಸ್ಟ್ ತರನೇ ಇದಾರೆ ಅಂತ ಹೇಳ್ಬಿಟ್ಟು ಇವರೇ ಹೋಗಿ ಶಾಪಿಂಗ್ ಎಲ್ಲ ಮಾಡಿ ಸ್ವಲ್ಪ ಟಿಂಕರಿಂಗ್ ಎಲ್ಲ ಮಾಡ್ಕೊಂಡು ನೋಡೋದಕ್ಕೆ ಬೇರೆ ಲೆವೆಲ್ ಅಲ್ಲಿ ರೆಡಿ ಆಗಿರ್ತಾರೆ. ಈಗ ಹಂಗೆ ಎಲ್ರು ಮಾಸ್ ಆಗಿ ನಡ್ಕೊಂಡ್ ಬರ್ತಾರೆ ನೋಡಿ. ಇದೇ ಬೌಂಟಿ ಹಂಟರ್ಸ್ ಟೀಮ್ ಸಕ್ಸಸ್ಫುಲ್ ಆಗಿ ಮಿಷನ್ ಗೆ ಎಂಟ್ರಿ ಆಗಿದ್ದಾಯ್ತು. ಈಗ ಎಲ್ಲರ ಕಿವಿಗೂ ಒಂದು ಡಿವೈಸ್ ನ ಕೊಡ್ತಾರೆ, ಅದು ಕಣ್ಗೆ ಕಾಣಿಸಲ್ಲ, ಅದು ಒಂದು GPS ಮೈಕ್ ತರ. ಈಗ ಅದನ್ನ ಹಾಕೊಂಡು ಇನ್ವೆಸ್ಟಿಗೇಟ್ ನ ಸ್ಟಾರ್ಟ್ ಮಾಡ್ತಾರೆ. ಆತರ ಊರಲ್ಲಿರೋ ಒಂದು ಲೋಕಲ್ ಗ್ಯಾಂಗ್ ಮೂಲಕ ಧೂಪಮ್ ಅನ್ನೋನ್ಗೆ ಟೆರರಿಸ್ಟ್ ಜೊತೆ ಲಿಂಕ್ ಇದೆ ಅಂತ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಮಿನಿಟ್ ಆ ಧೂಪಮ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರ ಗ್ಯಾಂಗ್ ಅಲ್ಲೇ ಹ್ಯಾಕರ್ ಹುಡುಗಿ ಇರ್ತಾಳಲ್ಲ, ಅವಳ ಹೆಸರು ಸ್ವ್ಯಾನ್ ಅಂತ. ಅವಳು ಆ ಧೂಪಮ್ ಅನ್ನೋ ನಂಬರ್ ನೆಲ್ಲ ಟ್ರೇಸ್ ಮಾಡಿದಾಗ ಅವ್ನ್ಗೆ ಒಬ್ಳು ಗರ್ಲ್ ಫ್ರೆಂಡ್ ಇದೆ ಅಂತ ಗೊತ್ತಾಗಿ ಅವಳ ಅಡ್ರೆಸ್ ನ ಕಂಡಿಡ್ದಿರ್ತಾರೆ. ಈಗ ಫಸ್ಟ್ ಇವ್ರ ಪ್ಲಾನ್ ಏನಂತ ನೋಡಿದ್ರೆ, ಆ ಹುಡುಗಿ ಮನೆ ಒಳಗಡೆ ನೈಟ್ ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾನೆಲ್ಲ ಸೆಟ್ ಮಾಡ್ಬಿಟ್ಟು ಬರ್ಬೇಕು. ಅದಕ್ಕೀಗ ಬಾಸ್ ಲೇಡಿ ಎದ್ದೋಗ್ತಾಳೆ. ಅದಕ್ಕೆ ನಮ್ ಹೀರೋನ್ ಮಾತ್ರ ಕರೆಯೋದು. ಹೀರೋಗೆ ಟೆನ್ಷನ್ ಆಗುತ್ತೆ, ಇವಳು ಯಾಕೆ ಪ್ರತಿ ಸತಿ ನಾನೇ ಕರೀತಾಳೆ ಅಂತ ಹೇಳಿ ಹಂಗೆ ಬಾಸ್ ಲೇಡಿ ಜೊತೆನೆ ಹೋಗ್ತಾನೆ. ಸ್ಟ್ರೇಟ್ ಆಗಿ ಹುಡುಗಿ ರೂಮ್ ಗೆ ಹೋಗ್ಬಿಟ್ಟು ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಮೈಕ್ ಎಲ್ಲ ಸೆಟ್ ಮಾಡಕ್ ಆಗುತ್ತೋ ಆತರ ಸೆಟ್ ಮಾಡ್ತಾ ಇರ್ಬೇಕಾದ್ರೆ ಹುಡುಗಿ ಲೈಟ್ ಆಗಿ ಎದ್ದೇಳೋ ತರ ಅನ್ಸುತ್ತೆ. ನಮ್ ಹೀರೋ ನೆಕ್ಸ್ಟ್ ಮಿನಿಟ್ ಅಲ್ಲಿರೋ ಒಂದು ವೈಟ್ ಬೆಡ್ಶೀಟ್ ನ ಹೇಳ್ಕೊಂಡು ಆ ಬಾಸ್ ಲೇಡಿನ ಕೂಡ ಹಂಗೆ ಬೆಡ್ಶೀಟ್ ಒಳಗಡೆ ಹಾಕೊಂಡು ಸೈಲೆಂಟ್ ಆಗಿ ಮಲ್ಕೊಂಡ್ಬಿಡ್ತಾನೆ. ಆ ಬಾಸ್ ಲೇಡಿ ನಮ್ ಹೀರೋನ ನೋಡ್ಬಿಟ್ಟು ಲೈಟ್ ಆಗಿ ಡಿಸ್ಟರ್ಬ್ ಆಗ್ತಾಳೆ ಇಷ್ಟು ಹತ್ರದಿಂದ ನೋಡೋದಕ್ಕೆ. ಅದೇ ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಅಲ್ಲಿರೋ ಒಂದು ಬೆಕ್ ಮರಿನ ನೋಡ್ಬಿಟ್ಟು ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆ ಸೌಂಡ್ ಗೆ ಆ ಹುಡುಗಿ ಕೂಡ ಎದ್ ಬಿಡ್ತಾಳೆ. ಈ ತರ ವೈಟ್ ಬೆಡ್ಶೀಟ್ ಒಳಗಡೆ ಅವ್ನು ಕಿರ್ಸ್ತಾ ಇರೋದನ್ನ ನೋಡ್ಬಿಟ್ಟು ಯಾವ್ದೋ ದೆವ್ವ ಬಂದ್ಬಿಟ್ಟಿದೆ ಅಂತ ಭಯ ಪಟ್ಟು ಆ ಹುಡುಗಿ ನಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಅದಾದ್ಮೇಲೆ ನಮ್ ಹೀರೋನು ಆ ಬಾಸ್ ಲೇಡಿ ಇಬ್ರು ಬರ್ಬೇಕಾದ್ರೆ ಬಾಸ್ ಲೇಡಿ ಸಕ್ಕದಾಗಿ ಗೇಲಿ ಮಾಡ್ತಾ ಇರ್ತಾಳೆ. ಏನೋ ಇದು ಆ ಚಿಕ್ಕ ಬೆಕ್ಕ ಮರಿಗ್ ನೋಡಿ ಭಯ ಪಡ್ತಾ ಇದೀಯಾ ಅಂತ. ಹೀರೋಗ್ ಒಂದೇ ಅಸಹ್ಯ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ಕಾರ್ ಒಳಗಡೆ ಕುತ್ಕೊಂಡಿರೋರು ಇವ್ರು ಸೇಫ್ ಆಗಿ ಹೊರಗಡೆ ಬರ್ತಾರ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಮೂಲಕ ನೋಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ನಮ್ ಹೀರೋ ಹೀರೋಯಿನ್ ಹೊರಗಡೆ ಬಂದಿದ ತಕ್ಷಣ ಯಾರೋ ಬಂದವ್ರನ್ನ ಅಟ್ಯಾಕ್ ಮಾಡೋ ತರ ನೋಡಿದ ತಕ್ಷಣ ಇಬ್ರು ನೆಕ್ಸ್ಟ್ ಮಿನಿಟ್ ಇದು ನಾನ್ ಬರ್ತೀನಿ ಕಾಪಾಡಕ್ಕೆ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಗನ್ನ ಎತ್ಕೊಂಡು ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಹೋಗ್ತಾನೆ. ಆಕ್ಚುಲಿ ಅಲ್ಲಿ ಬಂದಿರೋದು ಎರಡು ಟೀಮು ಒಂದು ಕಾರ್ ಅಲ್ಲಿಂದ ಹೊಟ್ಟೋಗುತ್ತೆ. ಆದ್ರೆ ಇವನ್ ಕೈಲಿರೋ ಗನ್ನ ಯೂಸ್ ಮಾಡಿ ಅಲ್ಲಿರೋ ಇಬ್ಬರನ್ನ ಅಟ್ಯಾಕ್ ಮಾಡ್ಬಿಟ್ಟು ಆ ಕಾರ್ನ ಎತ್ಕೊಂಡು ನಮ್ ಹೀರೋ ಹೀರೋನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರಲ್ಲ ಆ ಕಾರ್ನ ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ನಮ್ ಹೀರೋ ಹೀರೋಯಿನ್ ಕೈನ ಕಾಲ್ನೆಲ್ಲ ಕಟ್ ಹಾಕ್ಬಿಟ್ಟು ಒಂದು ಕಾರ್ ಡಿಕ್ಕಿಗೆ ಹಾಕ್ಬಿಟ್ಟಿರ್ತಾರೆ. ಅವ್ರ ಪಾಪ ಹೆಂಗಾದ್ರೂ ಮಾಡಿ ಕಾರ್ ಡಿಕ್ಕಿನ ಓಪನ್ ಮಾಡ್ಬೇಕು ಅಂತ ಸಕ್ಕದಾಗಿ ಸರ್ಕಸ್ ಮಾಡ್ತಾ ಇರ್ತಾರೆ. ಅವ್ರ ಕಿವಿಗೆ ಒಂದು ಚಿಕ್ಕ ಮೈಕ್ ತರ ಸೆಟ್ ಮಾಡ್ಕೊಂಡಿರ್ತಾರಲ್ಲ ಅದ್ರಲ್ಲಿ ಅವರು ಕಮ್ಯುನಿಕೇಟ್ ಕೂಡ ಮಾಡ್ಕೋಬಹುದು. ಸೊ ಬ್ರೋ ಹೇಳ್ಕೊಂಡೇ ಬರ್ತಾ ಇರ್ತಾನೆ, ನಾನ್ ನಿಮ್ ಹಿಂದೆನೆ ಬರ್ತಾ ಇದೀನಿ, ನಿಮ್ ಕೈಲಿ ಆದಷ್ಟು ಡಿಕ್ಕಿನ ಓಪನ್ ಮಾಡ್ರಿ. ಹಂಗ್ ಮಾತಾಡ್ಕೊಂಡೆ ಹೆಂಗೋ ಕಷ್ಟಪಟ್ಟು ಬಾಸ್ ಲೇಡಿ ಕಾರ್ ಡಿಕ್ಕಿನ ಓಪನ್ ಮಾಡ್ಬಿಡ್ತಾಳೆ. ಆದ್ರೆ ಒಂದು ಹಂಪಲ್ಲಿ ಆ ಕಾರ್ ಹಂಗೆ ಹತ್ತಿ ಇಳಿಸೋವಾಗ ಮತ್ತೆ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಹೆಂಗೋ ಈ ಸತಿ ನಮ್ ಹೀರೋ ಕಷ್ಟಪಟ್ಟು ಆ ಡಿಕ್ಕಿನ ಓಪನ್ ಮಾಡ್ತಾನೆ. ಆದ್ರೆ ಹೀರೋಯಿನ್ ಟಪಕ್ ಅಂತ ಕ್ಲೋಸ್ ಮಾಡ್ಬಿಡ್ತಾಳೆ. ಇವನು ಯಾಕೆ ಆತರ ಕ್ಲೋಸ್ ಮಾಡ್ದೆ ಅಂತ ಲುಕ್ ಕೊಟ್ರೆ ಅವಳು ಹೇಳ್ತಾಳೆ, ಇಲ್ಲ ಕಾರ್ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ, ನಾವ್ ಈ ಟೈಮಲ್ಲಿ ಜಂಪ್ ಮಾಡಿದ್ರೆ ಅದ್ ನಮಗ್ ತುಂಬಾ ಡೇಂಜರ್ ಅಂತ ಹೇಳ್ತಾಳೆ. ಆಕ್ಚುಲಿ ಅವಳಿಗೆ ಮನ್ಸಲ್ಲಿ ಇನ್ನು ಸ್ವಲ್ಪ ಕಾರಲ್ಲಿ ಇದೇ ತರ ಇರೋಣ ಅಂತ ಫೀಲ್ ಆಗ್ತಿದ್ದಾಳೆ ಏನೋ ಗೊತ್ತಿಲ್ಲ. ಆಗ ಬಾಸ್ ಲೇಡಿ ಬಂದ್ಬಿಟ್ಟು ಬ್ರೋಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾಳೆ, ನೀನ್ ಈ ತರ ಸ್ಪೀಡ್ ಆಗಿ ಕಾರ್ನ ಓಡಿಸ್ಕೊಂಡ್ ಬಂದು ನಮ್ನ ಬೇಗ ಕಾಪಾಡು ಅಂತ. ಅವ್ನ್ ಕೂಡ ಓಕೆ ಬಾಸ್ ಅಂತ ಹೇಳ್ದವನು ಕಾರ್ನ ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾನೆ. ಈ ಕಡೆ ಬಾಸ್ ಲೇಡಿ ಹೀರೋ ಹತ್ರ ಹೇಳ್ತಾ ಇರ್ತಾಳೆ, ಯಾಕೀಗ ಕಾರ್ ಸಡನ್ ಆಗಿ ಸ್ಪೀಡ್ ಆಗಿ ಹೋಗ್ತಾ ಇದೆ ಅಂತ. ಇದನ್ನ ಬ್ರೋ ಕೇಳಿಸ್ಕೊಳ್ತಾನೆ, ಟಕ್ಕಂತ ಕಾರ್ನ ನಿಲ್ಲಿಸ್ತಾನೆ. ನಮ್ ಹೀರೋಗೂ ಮತ್ತೆ ಬಾಸ್ ಲೇಡಿಗೆ ಅಪ್ಪ ಕಾರ್ ನಿಲ್ತು ಅಂತ ಹೇಳ್ಬಿಟ್ಟು ಡಿಕ್ಕಿನ ಓಪನ್ ಮಾಡ್ಕೊಂಡು ಸ್ಪೀಡ್ ಆಗಿ ಡಿಕ್ಕಿಯಿಂದ ಕೆಳಗಡೆ ಇಳಿದು ಓಡ್ ಬರ್ತಾ ಇರ್ತಾರೆ. ಹಿಂದ್ಗಡೆ ತಾನೆ ಆ ಬಾಸ್ ಲೇಡಿ ಅವ್ರ ಕಾರು ಬರ್ತಾ ಇರುತ್ತೆ. ಮೇಡಮ್ ನಿಮ್ಗೇನು ಇಲ್ಲ ತಾನೆ ಅಂತ ಅವ್ನ್ ಮಾತಾಡಿಸ್ತಾ ಇರ್ತಾನೆ. ಆ ಟೈಮಲ್ಲಿ ಹೀರೋಗೆ ಜ್ಞಾಪಕ ಬರುತ್ತೆ, ಅಯ್ಯೋ ಬ್ರೋ ಪಾಪ ಎಲ್ಲೋದ ಏನೋ ಗೊತ್ತಿಲ್ವೇ, ಹಲೋ ಬ್ರೋ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಅವ್ನ್ ಸ್ಲೋ ಆಗಿ ಕಾರಿಂದ ಇಳಿದು ಬರ್ತಾ ಇರ್ತಾನೆ. ಆಕ್ಚುಲಿ ನಮ್ ಹೀರೋ ಹೀರೋಯಿನ್ ಇಬ್ರು ಈ ಬ್ರೋ ಓಡಿಸ್ಕೊಂಡ್ ಬಂದಿದ್ ಕಾರಲ್ಲೇ ಇದ್ದಿರ್ತಾರೆ. ಇವ್ರಿಗೆ ಸಖತ್ತಾಗಿ ಶಾಕ್ ಆಗುತ್ತೆ, ಅಯ್ಯೋ ನಿನ್ನ ಇಟ್ಕೊಂಡು ಇನ್ನು ಏನೆಲ್ಲ ನಾವ್ ಮಾಡ್ಬೇಕೋ ಗೊತ್ತಿಲ್ವೇ ಅಂತಾರೆ. ಅವನು ಇಳಿದು ಬಂದವನು ಸಾರಿ ಗೈಸ್ ಅಂತ ಹೇಳ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರುವಾಗ ಇವ್ರು ಕ್ಯಾಮ್ರಾನ ಫಿಟ್ ಮಾಡಿದ್ರಲ್ವಾ ಆ ಧೂಪಮ್ ಅನ್ನೋ ಗರ್ಲ್ ಫ್ರೆಂಡ್ ಹತ್ರ, ಅದರಿಂದ ಅವ್ರಿಗೊಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅವ್ನ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಯಾವ್ದೋ ಹೋಟೆಲ್ಗೆ ಹೋಗಿರ್ತಾನೆ ಅಂತ. ಇವರು ಸರಿ ಅಂತ ಹೇಳಿ ಆ ಹೋಟೆಲ್ಗೆ ಹೋಗ್ತಾರೆ. ಇನ್ನೇನು ಅವ್ನ ಧೂಪಮ್ ಅನ್ನೋನ ಹಿಡಿಬೇಕು ಅಂತ ರೂಮ್ ಬಾಗ್ಲ ಹತ್ರ ನಿಂತಿರ್ಬೇಕಾದ್ರೆ ಅನ್ಕೊಳ್ದ ಅವ್ನ ಡೋರ್ ನ ಓಪನ್ ಮಾಡ್ಬಿಡ್ತಾನೆ. ನಮ್ ಹೀರೋಗೆ ಅರ್ಜೆಂಟ್ ಅಲ್ಲಿ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಟಕ್ಕಂತ ನಮ್ ಹೀರೋನ್ ಹಿಡಿದು ಕಿಸ್ ಮಾಡ್ಬಿಡ್ತಾನೆ. ಆದ್ರೆ ಆ ಧೂಪಮ್ ಅನ್ನೋನ್ಗೆ ಡೌಟ್ ಬಂದ್ಬಿಡ್ತು, ಇವ್ರು ಇವ್ರನ್ನ ಹಿಡಿಯಕ್ ಬಂದಿರೋದು ಅಂತ. ಅವ್ನ್ ಸ್ಲೋ ಆಗಿ ಮತ್ತೆ ರೂಮ್ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾನೆ. ಇಲ್ಲಿ ಹೀರೋನ್ಗೆ ಟೆನ್ಷನ್ ಆಗುತ್ತೆ, ಅಯ್ಯೋ ನಿನ್ನ ಅವ್ನ ಆಚೆ ಬಂದಾಗೆ ನಾವ್ ಹಿಡಿದಿರ್ಬೋದು, ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಕಿಸ್ ಹೊಡೆದು ಅವ್ನ ಮತ್ತೆ ಮಿಸ್ ಮಾಡ್ಬಿಟ್ಟಲ್ಲ ಅಂತ ಹೇಳಿ ಬೈತಾಳ. ಆದ್ರೆ ಒಳಗಡೆ ಹೋದೋನ್ ಸುಮ್ನೆ ಇಲ್ಲ, ಗನ್ ಎತ್ಕೊಂಡು ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಡೋರಲ್ಲೇ ಶೂಟ್ ಮಾಡ್ತಾ ಇರ್ತಾನೆ. ನಮ್ ಹೀರೋ ಹೀರೋಯಿನ್ ಕೂಡ ಅದರಿಂದ ಹೆಂಗೋ ತಪ್ಪಿಸ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡಿ ಒಳಗಡೆ ಹೋಗಿ ಅವನ ಹತ್ರ ಫೈಟಿಂಗು ಮಾಡಿ ಅವ್ನ ಹೆಂಗೋ ಚೇರಲ್ಲಿ ಕಟ್ಟಾಕ್ ಬಿಡ್ತಾರೆ. ಅವಾಗ್ಲೇ ಇವ್ರಿಗೆ ಗೊತ್ತಾಗೋದು ಆಲ್ರೆಡಿ ಅವ್ನ ಕತ್ತಿಗೆ ಏನೋ ಒಂದು ಡಿವೈಸ್ ತರ ಹಾಕಿದ್ದಾರೆ ಅಂತ. ಆಕ್ಚುಲಿ ಅದು ಡಿವೈಸ್ ಎಲ್ಲ ಅದೊಂದು ಬಾಂಬು, ಅದಕ್ಕೊಂದು ರಿಮೋಟ್ ಇರುತ್ತೆ. ಆ ಬಟನ್ ನ ಪ್ರೆಸ್ ಮಾಡಿದ್ರೆ ಅಷ್ಟೇ ಇವ್ನು ಟಿಕೆಟ್ ತಗೊಳ್ಳೋದ್ ಗ್ಯಾರಂಟಿ. ಅದು ಗೊತ್ತಾದ್ಮೇಲೆ ಹೀರೋ ಆ ಬಾಂಬ್ ಬ್ಲಾಸ್ಟ್ ಆಗದಿರೋ ತರ ತಡಿಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ರೆ ಈ ಕಡೆ ಹೀರೋಯಿನ್ ಅವನ್ನ ಹಿಡ್ಕೊಂಡು ಆ ಟೆರರಿಸ್ಟ್ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾ ಅಂತ ಹೇಳ್ಬಿಟ್ಟು ಅವನ್ನ ಕೇಳ್ತಾನೆ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ಇವಾಗ ಫಸ್ಟ್ ನಾವ್ ತಿಳ್ಕೊಬೇಕಾಗಿರೋದು ಅದಲ್ಲ, ನಾವ್ ಫಸ್ಟ್ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನ ತಡಿಬೇಕು, ಅದಕ್ಕೇನಾದ್ರೂ ದಾರಿನ ನೋಡು ಅಂದ್ರೆ ಹೀರೋಯಿನ್ ಬಿಡೋ ತರ ಇಲ್ಲ. ಅವನನ್ನ ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಅವ್ನ ಬಾಯಿಂದ ಮೇ ಅಂತ ಒಂದ್ ಹೆಸರು ಮಾತ್ರ ಬರುತ್ತೆ ಅಷ್ಟೇ. ಆದ್ರೆ ಅಷ್ಟ್ರಲ್ಲೇ ಬಾಂಬ್ ಕೂಡ ಬ್ಲಾಸ್ಟ್ ಆಗೋದನ್ನ ನಮ್ ಹೀರೋ ಗಮನಿಸ್ಬಿಡ್ತಾನೆ. ತಕ್ಕಂತ ಹೀರೋಯಿನ್ ಹಿಡ್ಕೊಂಡು ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ಬಿಡ್ತಾನೆ. ಇಬ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಜಂಪ್ ಮಾಡೋದು.
ಆದ್ರೆ ಈ ಬಿಲ್ಡಿಂಗ್ ಅಲ್ಲಿ ಇತರ ಬಾಂಬ್ ಬ್ಲಾಸ್ಟ್ ಆಗ್ತಾ ಇರೋದನ್ನ ಆಪೋಸಿಟ್ ಬಿಲ್ಡಿಂಗ್ ಇಂದ ಯಾರೋ ಒಬ್ಬ ನೋಡ್ತಾ ಇದ್ದಾನೆ. ಅದನ್ನ ಹಂಗೆ ಎಂಜಾಯ್ ಮಾಡಿ ನೋಡೋ ತರ ಇರುತ್ತೆ. ಮೋಸ್ಟ್ಲಿ ಇವನೇ ಮೇನ್ ವಿಲನ್ ಅಂತ ಕಾಣಿಸುತ್ತೆ. ಆದ್ರೆ ಇಲ್ಲಿ ನಮ್ ಹೀರೋನ ತೋರಿಸ್ತಾರೆ ನೋಡಿ, ಭಯಂಕರ ಟೆನ್ಷನ್ ಅಲ್ಲಿ ಕೂತಿರ್ತಾನೆ. ಕಾರಲ್ಲಿ ಹಂಗೆ ಒಂದು ಸೈಲೆನ್ಸ್, ಯಾರು ಯಾರ ಹತ್ರನು ಮಾತಾಡ್ತಾ ಇಲ್ಲ. ಆಗ ಬ್ರೋ ನಾನು ಮಾತಾಡ್ತಾನೆ, ಬಿಡಿ ಬಿಡಿ ಗೇಮ್ ಅಲ್ಲಿ ಇದೆಲ್ಲ ಸಹಜ, ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂದಾಗ ಈ ಕಡೆ ಬಾಸ್ ಲೇಡಿ ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ನಮ್ಗೆ ಅವನ ಹತ್ರ ಬಂದಿದ್ ಇನ್ಫಾರ್ಮೇಶನ್ ಒಂದೇ ಒಂದು, ಮೇ ಅನ್ನೋರು. ಫಸ್ಟ್ ಅವ್ರು ಯಾರಂತ ಕಂಡಿಡಿಬೇಕಂದಿದ ತಕ್ಷಣ ಹೀರೋ ಟೆನ್ಷನ್ ಆಗ್ಬಿಡ್ತಾನೆ. ನಿನ್ಗೆ ಇವಾಗ ಕೂಡ ಟೆರರಿಸ್ಟ್ ಬಗ್ಗೆನೆ ಗೊತ್ತಾಗ್ಬೇಕಲ್ವಾ, ಅಲ್ಲಿ ಒಬ್ಬೊಬ್ರು ಪ್ರಾಣ ಹೋಗ್ತಾ ಇದೆ, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಲ್ವಾ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಫಸ್ಟ್ ನಾವ್ ಆ ಟೆರರಿಸ್ಟ್ ಯಾರು ಅಂತ ಗೊತ್ತಾದ್ರೆ ಸಾಕು, ಈ ತರ ಸಾಯ್ತಾರನ್ನೆಲ್ಲ ನಾವ್ ತಡಿಬೋದಲ್ವಾ ಅಂತ ಅವಳು ಕೂಗಾಡ್ತಾಳೆ. ಆಗ ಹೀರೋ ಹೇಳ್ತಾನೆ, ನಿಮ್ ಅಪ್ಪ ಅಮ್ಮ ರಿಚ್ಚು, ನಿನ್ನ ಒಂದು ರಾಣಿ ತರ ಬೆಳೆಸ್ಬಿಟ್ಟಿದ್ದಾರೆ, ಅದರಿಂದಾನೇ ನಿನ್ಗೆ ಈ ಜನಗಳ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನ. ಹೀರೋಯಿನ್ ಹಂಗೆ ಟೆನ್ಷನ್ ಆಗ್ಬಿಡ್ತಾಳೆ. ಕಾರ್ನ ನಿಲ್ಸಿ ಅಂತ ಹೇಳ್ಬಿಟ್ಟು ಈ 4 ಜನನ ಕಾರಿಂದ ಇಳಿಸ್ಬಿಟ್ಟು ಅವಳ ಪಾಡ್ ಕಾರ್ ಎತ್ಕೊಂಡು ಹೊಟ್ಟೋಗ್ತಾಳೆ. ಅವಾಗ್ಲೇ ಬೇಬ್ ಅನ್ನೋರು ಒಂದು ವಿಷಯನ ನಮ್ ಹೀರೋಗೆ ಹೇಳೋದು ಏನಂದ್ರೆ, ಈ ಬಾಸ್ ಲೇಡಿ ಅವ್ರ ಅಪ್ಪ ಅಮ್ಮ ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತೋಗಿರ್ತಾರೆ. ಆತರ ಅವ್ರ ಪೇರೆಂಟ್ಸ್ ಸಾಯ್ಬೇಕಾದ್ರೆ ಬಾಸ್ ಲೇಡಿಗೆ 7 ವಯಸ್ಸಿತ್ತು. ಆ ಟೈಮ್ ಇಂದಾನು ಅವಳು ಈ ಟೆರರಿಸ್ಟ್ ನೆಲ್ಲ ಕಂಡಿಡಿಬೇಕು, ಅವ್ರನ್ನ ಸಾಯಿಸ್ಬೇಕು ಅಂತ ಹೇಳಿ ಈ ತರ ಒಂದು ಟೀಮ್ ನ ಫಾರ್ಮ್ ಮಾಡಿದ್ದು. ಇದನ್ನ ಕೇಳಿಸ್ಕೊಂಡ್ಮೇಲೆ ಹೀರೋಗೆ ತುಂಬಾನೇ ಫೀಲ್ ಆಗುತ್ತೆ, ಅಯ್ಯೋ ಅನ್ಯಾಯವಾಗಿ ಮಾತಾಡ್ಬಿಟ್ನಾ ಅಂತ. ಅದಾದ್ಮೇಲೆ ಅವ್ರು ತಿರುಗ್ ನೋಡ್ತಾರೆ ನೋಡಿ, ಆ ಬಾಸ್ ಲೇಡಿ ಹೋಗ್ತಾ ಇದ್ದಿದ್ ಕಾರ್ನ ಯಾವ್ದೋ ಒಂದು ಟ್ರಕ್ ಬಂದು ಗುದ್ಬಿಡುತ್ತೆ. ಅಷ್ಟೇ ನೆಕ್ಸ್ಟ್ ಮಿನಿಟ್ ಇವರೆಲ್ಲ ಓಡೋಗಿ ಅವಳನ್ನ ಕಾಪಾಡ್ಬೇಕು ಅಂತ ನೋಡಿದ್ರೆ ಒಂದ್ 4 ಜನ ಬಂದು ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ನೋಡ್ತಾರೆ. ಅಷ್ಟೇ ಅಲ್ಲ, ನಮ್ ಹೀರೋ ಮೇಲೆ ಏನೋ ಒಂದು ಜ್ಞಾನ ತಪ್ಪೋ ತರ ಒಂದು ಇಂಜೆಕ್ಷನ್ ನ ಹಾಕ್ಬಿಡ್ತಾರೆ. ಆತರ ಕಷ್ಟಪಟ್ಟು ಫೈಟ್ ಮಾಡ್ದೋನು ಸ್ವಲ್ಪ ಜ್ಞಾನ ತಪ್ಪಿ ಬಿದ್ಬಿಡ್ತಾನೆ. ಈಗ ಕಣ್ಬಿಟ್ಟು ನೋಡಿದ್ರೆ ಯಾವ್ದೋ ಒಂದು ಬ್ಯೂಟಿಫುಲ್ ಆಗಿರೋ ವಿಲೇಜ್ ಅಲ್ಲಿ ಇರ್ತಾರೆ. ಹೀರೋ ಟೀಮ್ ಎಲ್ಲ ಕೂಡ ಅಲ್ಲೇ ಇರುತ್ತೆ. ಹೀರೋ ಬಂದವನು ಬಾಸ್ ಲೇಡಿಗೆ ಏನಾಯ್ತು ಏನಂತ ವಿಚಾರಿಸಿದಾಗ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರೀಗ ನಾರ್ಮಲ್ ಆಗಿ ಇದಾರೆ ಅಂದಾಗ ಹೀರೋ ಹೋಗಿ ಮಾತಾಡಿಸ್ತಾನೆ. ತುಂಬಾ ಸಾರಿ ನನ್ನ ಹತ್ರ ಮಾತಾಡಿದ್ದಕ್ಕೆ ಅಂದಾಗ ಅವಳು ಪರವಾಗಿಲ್ಲ ಪರವಾಗಿಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಇನ್ಮೇಲೆ ನನ್ ಪರ್ಮಿಷನ್ ಇಲ್ದೆ ನನ್ಗೆ ಕಿಸ್ ಮಾಡ್ಬಾರ್ದು ಅಂದಾಗ ಹೀರೋ ಹೇಳ್ತಾನೆ, ಅದು ಆ ಟೈಮ್ಗೆ ನಾನ್ ಮಾಡ್ದೆ, ಈ ಸತಿ ನೀನ್ ಕೇಳಿದ್ರೆ ಕೂಡ ನಾನ್ ಮಾಡಲ್ಲ ಅಂತ ಅವಳಿಗೆ ಅವಮಾನ ಆಗೋ ತರ ಮಾತಾಡ್ಬಿಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಯಾವ್ದೋ ಒಂದು ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ನ್ಯೂಸ್ ಬರ್ತಾ ಇರುತ್ತೆ. ಆ ನ್ಯೂಸ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಹುಡುಗಿ ಹಂಗೆ ಟೆರರ್ ಆಗಿ ನಿಂತಿರ್ತಾಳೆ. ಅವಳ ಆಟಿಟ್ಯೂಡೇ ಸರಿ ಇಲ್ಲ. ಇದನ್ನ ನೋಡ್ಬಿಟ್ಟು ಬ್ರೋ ಹೇಳ್ತಾನೆ, ಅವಳು ನಿಂತ್ಕೊಂಡಿರೋದೇ ಸರಿ ಇಲ್ವೇ, ಅವಳನ್ನ ನೋಡಿದ್ರೆ ನನ್ಗೇನೋ ಡೌಟ್ ಬರ್ತಾ ಇದೆ ಅಂದಾಗ ಅಲ್ಲಿರೋರೆಲ್ಲ ಸುಮ್ನೆ ಬಾಯ್ಗೆ ಬಂದಿದ್ ಏನೋ ಹೇಳ್ಬೇಡ ಅಂತ ಹೇಳ್ತಾನೆ. ಆದ್ರೆ ಸ್ವ್ಯಾನ್ ಅನ್ನೋ ಹುಡುಗಿಗೆ ಏನೋ ಡೌಟ್ ಬಂದು ಅವಳ ಬಗ್ಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಕ್ಕೆ ಅಂದ್ರೆ ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾಳೆ ನೋಡಿ. ಅವಾಗ ಆ ನ್ಯೂಸ್ ಅಲ್ಲಿ ಇದ್ಲಲ್ಲ ಆ ಹುಡುಗಿ ಹೆಸರೇ ಮೇ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಾಳೆ ಆ ಹುಡುಗಿ ಜೇಜು ಐಲ್ಯಾಂಡ್ ಗೆ ಹೋಗ್ತಾ ಇದ್ದಾಳೆ ಅಂತ ವಿಷಯ ಗೊತ್ತಾಗುತ್ತೆ. ಸರಿ ಆಯ್ತು, ಹಂಗಾದ್ರೆ ಅವಳಲ್ಲೋಗಿ ರೀಚ್ ಮಾಡೋದಕ್ಕೂ ಮುಂಚೆ ನಾವಲ್ಲಿ ಹೋಗ್ಬೇಕು ಅಂತ ಇವ್ರು ಮತ್ತೆ ಫ್ಲೈಟ್ ಅಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆತರ ಹೋಗ್ತಾ ಇರ್ಬೇಕಾದ್ರೆ ಆ ಬಾಸ್ ಲೇಡಿ ಬಿಡದೆ ನಮ್ ಹೀರೋನೇ ನೋಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ನಮ್ ಹೀರೋ ಕೂಡ ನೋಡಿದ್ಮೇಲೆ, ಹೌದು ನೀನ್ ಕೊರಿಯಿಂದ ತಾನೇ ಬಂದಿರೋದು, ಕೊರಿಯನ್ ಅಲ್ಲಿ ನಿನ್ನ ಏನಂತ ಕರಿಬೇಕು ಅಂದಾಗ ಅವ್ನ್ ಹೇಳ್ತಾನೆ, ಒಪ್ಪ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಮಿನಿಟ್ ಬೇಬ್ ಅನ್ನೋರು ಒಪ್ಪ ಒಪ್ಪ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಬ್ರೋನ ತೋರಿಸ್ತಾರೆ ನೋಡಿ, ಇವ್ರು ಯಾವಾಗ ಬೇಕಾಗಿದ್ರು ಫ್ಲೈಟ್ ಇಂದ ತಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಸೂಟ್ ಎಲ್ಲ ಹಾಕೊಂಡು ಬಂದಿರ್ತಾನೆ. ಹೆಂಗೋ ಈಗ ಅವರ ಜೇಜು ಐಲ್ಯಾಂಡ್ ಗೂ ಬಂದ್ಬಿಟ್ರು. ಹೇಳ್ಬೇಕಂದ್ರೆ ಐಲ್ಯಾಂಡ್ ಅಲ್ಲಿ ಹೀರೋಯಿನ್ ಗೆ ಅಂದ್ರೆ ಈ ಬಾಸ್ ಲೇಡಿಗೆ ಸಪರೇಟ್ ಆಗಿ ಒಂದು ಹೋಟೆಲ್ ಬೇರೆ ಇರುತ್ತೆ, ಸಖತ್ ಹೈಫೈ ಆಗಿರುತ್ತೆ. ಅದನ್ನ ನೋಡಿದ ತಕ್ಷಣ ಇವ್ರಿಬ್ರಿಗೂ ಕಣ್ಣೆ ತಿರುಗ್ತಾ ಇರುತ್ತೆ, ಏನ್ ಇಷ್ಟು ಸೂಪರ್ ಆಗಿದೆ, ಇಷ್ಟು ಹೈಫೈ ಆಗಿದೆ ಹೋಟೆಲ್ ಅಂತ. ಈಗ ಅಲ್ಲೊಂದು ಪರ್ಫ್ಯೂಮ್ ಬಾಟಲ್ ಇರುತ್ತೆ ನೋಡಿ, ಅದನ್ನ ಪ್ರೆಸ್ ಮಾಡಿದ ತಕ್ಷಣ ಒಂದು ಡೋರ್ ಓಪನ್ ಆಗುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ತರನೇ ಇರುತ್ತೆ. ಅಷ್ಟೇ ಬ್ರೋಗ್ ಫುಲ್ ಸಂತೋಷ ಆಗ್ಬಿಡುತ್ತೆ, ಏನ್ ಸೂಪರ್ ಸೂಪರ್ ಐಟಮ್ ಎಲ್ಲ ಇಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿರೋ ಪರ್ಫ್ಯೂಮ್ ಬಾಟಲ್ಸ್ ಎಲ್ಲ ಎತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಬಾಸ್ ಲೇಡಿ ಬಂದು ಹೇಳ್ತಾರೆ, ನೋಡಕ್ ಹಂಗಿದೆ ಅಷ್ಟೇ, ಆದ್ರೆ ಅದು ಸೆಂಟ್ ಬಾಟಲ್ ಅಲ್ಲ, ಅದು ಬಾಂಬ್ ಅಂತ. ಅದ್ರಲ್ಲಿ ಬೇರೆ ಇವ್ನು ಗೊತ್ತಿಲ್ಲದೆ ಅದನ್ನ ಆಕ್ಟಿವೇಟ್ ಮಾಡ್ಬಿಡ್ತಾನ. ಕೌಂಟ್ ಡೌನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೋಯ್ತು ಅಷ್ಟೇ, ನಾನ್ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಿವಿ ಮುಚ್ಕೊಂಡವನು ಇದನ್ನ ಆಫ್ ಮಾಡಿ ಅಂತ ಹೇಳ್ಬಿಟ್ಟು ಬಾಸ್ ಲೇಡಿ ಕೈಲಿ ಕೊಟ್ಟಾಗ ಅವಳದ ನಂಗೆ ನಿಧಾನಕ್ಕೆ ಆಫ್ ಮಾಡಿ ಕೊಡ್ತಾಳೆ. ಅದಾದ್ಮೇಲೆ ಅಲ್ಲಿ ಇರೋದನ್ನೆಲ್ಲ ನೋಡಿದ್ರೆ ಭಯಂಕರ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ಯೂಸ್ ಮಾಡಿರೋ ತರನೇ ಇರುತ್ತೆ. ಅಲ್ಲಿ ಒಂದು ಎಲೆಕ್ಟ್ರಿಕ್ ಸ್ವಾಡ್ ಇರುತ್ತೆ, ಅದನ್ನ ನಮ್ ಹೀರೋ ಎತ್ತಿಟ್ಕೊಳ್ತಾನೆ. ಬ್ರೋ ಕೂಡ ಅಲ್ಲಿರೋ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಎಲ್ಲ ಎತ್ಕೊಂಡು ಅವ್ನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಎತ್ಕೊಂಡು ಹೋದವನು ಅಲ್ಲಿರೋ ಒಂದು ಲಿಪ್ಸ್ಟಿಕ್ ನ ನೋಡ್ಬಿಟ್ಟು ಕಲರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ಕೊಂಡು ಹಚ್ಕೋಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಸ್ವ್ಯಾನ್ ಅನ್ನ ನೋಡ್ಬಿಟ್ಟು ಅದನ್ನ ಮುಟ್ಬೇಡ, ಅದು ಬಾಂಬ್ ಅಂತ ಹೇಳ್ತಾಳೆ ನೋಡಿ. ಅಷ್ಟೇ ಇವನು ಗಾಬ್ರಿಲ್ ಅದು ಕೈ ತಡಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದು ಪ್ಯಾಂಟ್ ಮೇಲೆ ಲೈಟ್ ಆಗಿ ಆಗ್ಬಿಡುತ್ತೆ ನೋಡಿ. ಅಯ್ಯೋ ಅವನ್ನ ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗಟ್ಟಿಯಾಗ ಅವನ್ನ ಹಿಡ್ಕೊಂಡು ಆ ಪ್ಯಾಂಟ್ ನ ಎಳೆದು ಆ ನೀರಲ್ಲಿ ಹಾಕ್ಬಿಡ್ತಾರೆ. ಸ್ವಲ್ಪ ಹೊತ್ತಲ್ಲಿ ನೀರಿಂದ ಅದು ಬ್ಲಾಸ್ಟ್ ಆಗುತ್ತೆ. ಈ ಕಡೆ ಬ್ರೋ ನೋಡಿದ್ರೆ ಓ ಅಂತ ಹತ್ಕೊಂಡ್ ಕೂತಿರ್ತಾನೆ. ನನ್ ಪ್ರಾಣ ಉಳಿತು ಅಂತ ನಾನ್ ಸಂತೋಷ ಪಡ್ಬೇಕಾ ಅಥವಾ ಮಾನ ಹೋಯ್ತು ಅಂತ ನಾನು ಅಳ್ಬೇಕಾ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ತಾ ಇದ್ರೆ ಇವರೆಲ್ಲ ನಗ್ತಾ ಇರ್ತಾರೆ. ನೆಕ್ಸ್ಟ್ ಈ ಮೇ ಅನ್ನೋ ಲೇಡಿ ಯಾರನ್ನೋ ನೋಡಕ್ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಅದಕ್ ಮುಂಚೆನೆ ನಮ್ ಹೀರೋ ಅವ್ರ ಟೀಮ್ ಎಲ್ಲ ಕೂಡ ಅಲ್ಲೋಗಿ ವೇಟ್ ಮಾಡ್ತಾ ಇರುತ್ತೆ. ಅವಾಗ ಇವ್ರಿಗೊಂದು ವಿಷಯ ಗೊತ್ತಾಗೋದು, ಇಲ್ಲಿಂದಾನೆ ಬಾಂಬ್ ಎಲ್ಲ ರೆಡಿ ಮಾಡಿ ಆ ಮೇ ಅನ್ನೋರ್ಗೆ ಸಪ್ಲೈ ಆಗ್ತಾ ಇದೆ ಅಂತ. ಸುಮ್ನೆ ಒಳಗಡೆ ಒಂದು 5 ಜನ ಸೇರಿ ಏನೋ ಒಂದು ಲಿಕ್ವಿಡ್ ತರ ಒಂದು ಬಾಂಬ್ ನ ರೆಡಿ ಮಾಡಿ ಅವಳಿಗೆ ಸಪ್ಲೈ ಮಾಡ್ತಾ ಇದಾರೆ ಅಂತ ಗೊತ್ತಾಗಿ ಇವ್ರು ಒಳಗಡೆ ಒಟ್ಟೋಗ್ತಾರೆ. ಅದ್ರಲ್ಲಿ ಬ್ರೋ ಬೇರೆ ನಾವು ಕಸ್ಟಮ್ಸ್ ಆಫೀಸ್ ಇಂದ ಬಂದಿದೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಭಯ ಪಡಿಸ್ಬೇಕು ಅಂತ ನೋಡ್ತಾನೆ. ಆದ್ರೆ ಐಲೋ ಕಲರ್ ಶರ್ಟ್ ಹಾಕೊಂಡಿರ್ತಾನಲ್ಲ ಅವನು ಹಂಗೆ ನಕ್ಕೊಂಡು ಹೋದವನು ಒಂದು ಶಟರ್ ನ ಓಪನ್ ಮಾಡಿ ಬಿಡ್ತಾನೆ ನೋಡಿ. ಒಳಗಡೆ ಒಳ್ಳೆ ಹಲ್ಕ್ ರೇಂಜ್ ಗೆ ಎಲ್ಲರೂ ಒಂದು 100 ಜನ ಸರಿಯಾಗಿ ಸೈಜ್ ಅಲ್ಲಿ ಕೂತಿರ್ತಾರೆ. ಎಲ್ಲರೂ ಹೊರಗಡೆ ಬರ್ತಾರೆ ನೋಡಿ. ಅಷ್ಟೇ ಈ ಕಡೆ ನಮ್ ಹೀರೋಗೂ ಮತ್ತೆ ಆ ಬ್ರೋಗೆ ಮುಖದಲ್ಲಿ ಏನು ರಿಯಾಕ್ಷನ್ ಇಲ್ಲ. ಇವರೇ ದೊಡ್ಡ ಆಕ್ಷನ್ ಕಿಂಗ್ಸ್ ಅಲ್ವಾ, ಹೆಂಗಾದ್ರೂ ಮಾಡಿ ಸಮಾಲಿಸಬಹುದು ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಆಪೋಸಿಟ್ ಅಲ್ಲಿ ಅವ್ರು ಕೂಡ ಅದೇ ಫೋರ್ಸ್ ಅಲ್ಲಿ ಮುಂದಕ್ಕೆ ಬರ್ತಾರೆ. ಅದೇ ಸ್ವಲ್ಪ ಹೊತ್ತಲ್ಲಿ ಪಕ್ಕದಲ್ಲಿರೋ ಒಂದು ಲ್ಯಾಡರ್ ಕೆಳಗಡೆ ಬಿದ್ಬಿಡುತ್ತೆ. ಆ ಸೌಂಡ್ಗೆ ಎಲ್ಲರೂ ಭಯ ಪಟ್ಬಿಡ್ತಾರೆ. ಏನಂತ ನೋಡಿದ್ರೆ ಆ ಬಾಸ್ ಲೇಡಿ ಮೇಲೆ ಕುತ್ಕೊಂಡು ನೀವೀಗ ಜಗಳ ಸ್ಟಾರ್ಟ್ ಮಾಡಿದ್ರೆ ಮುಗಿಯಕ್ ತುಂಬಾ ಹೊತ್ತು ಆಗುತ್ತೆ ಅಂತ ಕಾಣಿಸುತ್ತೆ ಅನ್ಬಿಟ್ಟು ಈ ಫೈರ್ ಎಲ್ಲ
ಬಂದಾಗ ಮೇಲಿಂದ ನೀರ್ ಬೀಳೋ ತರ ಸೆಟ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಆಕ್ಟಿವೇಟ್ ಮಾಡಿ ಬಿಟ್ಬಿಡ್ತಾರೆ. ಎಲ್ಲರ ಮೇಲೆ ಫುಲ್ ಆಗಿ ನೀರ್ ಆಗುತ್ತೆ. ಅವಳ ಕೈಯಲ್ಲಿ ಎಲೆಕ್ಟ್ರಿಕ್ ಗನ್ ಇರುತ್ತೆ. ಈಗ ಇದರಿಂದ ಶೂಟ್ ಮಾಡಿದ್ರೆ ನಿಮ್ ಕತೆ ಎಲ್ಲ ಮುಗಿಯತ್ತೆ, ಸಿಂಪಲ್ ಆಗಿ ಮುಗಿಯತ್ತೆ ಅಂತ ಹೇಳ್ಬಿಡ್ತಾಳೆ. ಆದ್ರೆ ಪಾಪ ಇಲ್ಲಿ ಸಿಕ್ಕಾಕೊಂಡಿರೋದು ನಮ್ ಹೀರೋ ಮತ್ತೆ ಬ್ರೋ ಇಬ್ರುನು. ಆದ್ರೆ ಇವಳು ಅಯ್ಯೋ ಪಾಪ ಅಂತ ಕೂಡ ನೋಡಿಲ್ಲ, ಆ ಎಲೆಕ್ಟ್ರಿಕ್ ಗನ್ ಆನ್ ಮಾಡಿ ಬಿಟ್ಬಿಡ್ತಾಳೆ. ಅದಾದ್ಮೇಲೆ ಹೀರೋನ ಬ್ರೋನ ಮತ್ತೆ ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಿದ್ಕೊಂಡಿದ್ದಲ್ಲ ಅವನನ್ನ ಕರ್ಕೊಂಡ್ ಬಂದಿರ್ತಾರೆ. ಅವನ್ನ ಕಟ್ ಹಾಕ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರೆ ನಮ್ ಹೀರೋ ಕೂಡ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇದ್ರೆ ಈ ಕಡೆ ಬ್ರೋ ಕೂಡ ಅದೇ ಕ್ವೆಶ್ಚನ್ ನ ರಿಪೀಟ್ ಮಾಡ್ತಾ ಇರ್ತಾನೆ. ಹೀರೋ ಕೇಳ್ತಾನೆ, ಏಯ್ ಏನೋ ನಾನ್ ಕೇಳೋ ಕ್ವೆಶ್ಚನ್ ನೀನ್ ಕೇಳ್ತಾ ಇದೀಯ ಅಂದಾಗ ಆ ಬ್ರೋ ಅನ್ನೋನ್ ಹೇಳ್ತಾನೆ, ಅಯ್ಯೋ ಯಾಕೋ ಮಚ್ಚ ನೀನ್ ಬೇರೆ, ನನ್ ಕಿವಿ ಮಾತ್ರನೇ ಕಣೋ ಕೇಳಿಸ್ತಾ ಇರೋದು, ನನ್ ಬ್ರೈನ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ ಅನ್ಸುತ್ತೆ ಅಂತ ಹಂಗೆ ಒಂದ್ ಮಾರ್ಗವಾಗಿ ಕೂತಿರ್ತಾನ. ಅದಾದ್ಮೇಲೆ ಈ ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಿರೋನ ಏನೇ ಕೇಳಿದ್ರೆ ಕೂಡ ಅವ್ನ್ ಬಾಯ್ ತೆಗೆದು ಆನ್ಸರ್ ಮಾಡೋ ತರ ಇಲ್ಲ. ನೆಕ್ಸ್ಟ್ ಮಿನಿಟ್ ಇವ್ನ ಎತ್ಕೊಂಡು ಹೋಗಿ ಒಂದ್ ತೊಟ್ಟಿ ಒಳಗಡೆ ಹಾಕ್ಬಿಟ್ಟು ಈ ಬ್ರೋ ಅವ್ನು ಎಲೆಕ್ಟ್ರಿಕ್ ಗನ್ ಎತ್ಕೊ ಬಂದ್ಬಿಟ್ಟು ಶಾಕ್ ಕೊಡೋ ತರ ನಿಂತಿರ್ತಾನ. ಇವ್ನು ಅಯ್ಯೋ ಅದನ್ನ ಮಾತ್ರ ಆನ್ ಮಾಡ್ಬಿಡ್ಬೇಡಿ, ನನ್ಗೆ ಗೊತ್ತಿರೋ ವಿಷಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇರೋದು ಟಾಮಿ ಅನ್ನೋನೊಬ್ಬ ಈ ಇಂಟರ್ನ್ಯಾಷನಲ್ ಹೋಟೆಲ್ ಇದಲ್ಲ ಆ ಫೌಂಡರ್ ಅವ್ರ ಮಗಾನೆ ಅಂತ ಹೇಳಿದ್ಮೇಲೆ ಈ ಬ್ರೋ ಬೇರೆ ಕೈಯಲ್ಲಿ ಗನ್ ಇಟ್ಕೊಂಡಿದ್ದ ಅಲ್ವಾ, ಗೊತ್ತಿಲ್ದೆ ಅದು ಫೈರ್ ಆಗ್ಬಿಡತ್ತೆ. ಅಷ್ಟೇ ನೀರಲ್ಲಿ ಇದ್ದವನು ನೀರಿಂದ ಹೊರಗೆ ತಾಕಿರೋ ಮೀನ್ ತರ ವಿಲವಿಲ ಅಂತ ಒದ್ದಾಡ್ಬಿಟ್ಟು ಹಂಗೆ ಜ್ಞಾನ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಇವನು ಅಯ್ಯೋ ಸಾರಿ ಬಾಸ್ ಗೊತ್ತಿಲ್ದೆ ಆಗೋಯ್ತು ಅಂತ ಹೇಳ್ತಾನೆ. ಆಗ ದಿಢೀರಂತ ಇವ್ರಿರೋ ರೂಮ್ ಅಲ್ಲೇ ಒಂದು ಸ್ಕ್ರೀನ್ ತರ ಓಪನ್ ಆಗುತ್ತೆ. ಏನಂತ ನೋಡಿದ್ರೆ ಆ ಕಡೆಯಿಂದ ಒಬ್ಬ ಮಾತಾಡ್ತಾನೆ, ಹೆಲೋ ನನ್ನ ಹೆಸರೇ ಟಾಮಿ ಅಂತ ಹೇಳ್ತಾನೆ. ಯಾರೋ ಇವ್ನ ಹಿಂಗಿದಾನೆ ಅಂತ ನೋಡೋ ಟೈಮ್ ಅಲ್ಲೇ ಇವ್ನ್ ಭಯಂಕರ ಕೂಲ್ ವಿಲನ್ ಅಂತ ಕಾಣಿಸುತ್ತೆ. ಸ್ವಲ್ಪ ಹೊತ್ತಲ್ಲಿ ಇವ್ರಿಗೆ ಎಲ್ಲ ಹೋದ್ರು ಬೇಬ್ ಮತ್ತೆ ಸ್ವ್ಯಾನ್ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ರೆ ಆ ವಿಲನ್ ಕಡೆಯವರು ಬೇಬ್ ನಂಗೆ ಎತ್ಕೊಂಡ್ ಬಂದ ರೂಮ್ ಒಳಗಡೆ ಹಾಕ್ತಾರೆ. ಅಯ್ಯೋ ಇವ್ನ್ಗೇನಾಯ್ತು ಅಂತ ನೋಡೋ ಟೈಮ್ ಅಲ್ಲೇ ಇನ್ನೊಂದ್ ಕಡೆ ಸ್ವ್ಯಾನ್ ನ ಕಟ್ ಹಾಕ್ಬಿಟ್ಟು ಅವಳಿಗೆ ಭಯಂಕರವಾಗಿ ಟಾರ್ಚರ್ ಕೊಟ್ಕೊಂಡು ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿರ್ತಾರೆ. ಅಷ್ಟೇ ಅಲ್ಲ ಈ ಧೂಪಮನ್ನ ಅವ್ನ್ಗೆ ಕತ್ಗೊಂದ್ ಬಾಂಬ್ ತರ ಸೆಟ್ ಮಾಡಿದ್ರಲ್ವಾ, ಅದೇ ತರ ಒಂದು ಬಾಂಬ್ ನ ಈ ಸ್ವ್ಯಾನ್ ಅನ್ನೋರ್ ಕತ್ತಿಗೆ ಹಾಕಿರ್ತಾರೆ. ಅದ್ರಲ್ಲಿ ಮೇ ಅನ್ನೋ ಲೇಡಿನೇ ಟಾಮಿಗೆ ಅಸಿಸ್ಟೆಂಟ್ ತರ. ಅವಳು ಹೇಳ್ತಾಳೆ, ನಿನಗೆ ಇವಳು ಪ್ರಾಣದಲ್ಲಿ ಬೇಕಂತಂದ್ರೆ ನೀವೇ ಬಾಂಬ್ ಎಲ್ಲ ಎತ್ತಿಟ್ಟಿದ್ದೀರಾ ಅಂತ ಗೊತ್ತು, ಸೊ ನಾನು ಹೇಳೋ ಜಾಗಕ್ಕೆ ಅದನ್ನೆಲ್ಲ ತಗೊಂಬಂದ್ ಕೊಟ್ಬಿಟ್ಟು ಇವಳನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಒಂದು ಅಡ್ರೆಸ್ ನ ಕೊಟ್ಟು ನಮ್ ಹೀರೋರ್ನೆಲ್ಲ ಅಲ್ಲಿಗೆ ಕರ್ಸ್ಕೊಳ್ತಾರೆ. ಆದ್ರೆ ಬಂದಿರೋರ್ನ ಪಾರ್ಕಿಂಗ್ ಲಾಟ್ ಅಲ್ಲೇ ಸ್ಟಾಪ್ ಮಾಡಿಸ್ಬಿಟ್ಟು ಆ ಬಾಸ್ ಲೇಡಿನ ಮಾತ್ರ ಒಳಗಡೆ ಹೋಗಕ್ ಕೇಳ್ತಾರೆ. ಹೀರೋ ಮತ್ತೆ ಬ್ರೋ ಇಬ್ರು ಹೊರಗಡೆ ನಿಂತಿರ್ತಾರೆ. ಈಗ ಬಾಸ್ ಲೇಡಿ ಒಳಗಡೆ ಹೋದ್ಮೇಲೆ ಟಾಮಿ ಅನ್ನೋನು ಒಳ್ಳೆ ಸೈಕೋ ತರ ಮಾತಾಡ್ತಾ ಇರ್ತಾನೆ. ಆ ಬಾಸ್ ಲೇಡಿ ಈಗ ಇವನ್ ಜೊತೆ ಒಂದು ಗೇಮ್ ನ ಆಡ್ಬೇಕಂತೆ. ಏನ್ ಗೇಮ್ ಅಂತ ನೋಡಿದ್ರೆ ಅವನ ಹತ್ರ 2 ಟ್ಯಾಬ್ಲೆಟ್ ಇರುತ್ತೆ, ಒಂದು ರೆಡ್ ಕಲರ್ ಮತ್ತೆ ಒಂದು ಬ್ಲೂ ಕಲರ್. ಅದಕ್ಕೆ ಡೆಮೋ ಕೂಡ ತೋರಿಸ್ತಾರೆ. ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಿರ್ತಾನಲ್ಲ ಬಾಂಬ್ ಎಲ್ಲ ತಯಾರು ಮಾಡ್ಕೊಟ್ಟಲ್ಲ ಅವ್ನ್ ಬಾಯ್ಲ ರೆಡ್ ಕಲರ್ ಟ್ಯಾಬ್ಲೆಟ್ ನ ಹಾಕ್ಬಿಡ್ತಾರೆ. ಈ ಟ್ಯಾಬ್ಲೆಟ್ ನ ಹಾಕೊಂಡಿದ್ 10 ನಿಮಿಷದಲ್ಲೇ ಅವ್ರ ಪ್ರಾಣ ಒಟ್ಟೋಗುತ್ತೆ. ಆದ್ರೆ 10 ನಿಮಿಷದ ಒಳಗಡೆ ಬ್ಲೂ ಕಲರ್ ಟ್ಯಾಬ್ಲೆಟ್ ನ ಹಾಕೊಂಡ್ರೆ ಅವ್ರು ಬದುಕಬಹುದು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಫೋರ್ಸ್ ಮಾಡಿ ಹೆಂಗೋ ಅವ್ನಿಗೆ ಆ ಟ್ಯಾಬ್ಲೆಟ್ ನ ಹಾಕ್ಬಿಟ್ರು. ಈ ಬ್ಲೂ ಕಲರ್ ಟ್ಯಾಬ್ಲೆಟ್ ನ ಎತ್ತಿ ಮೇಲಿಂದ ಬಿಸಾಕ್ಬಿಡ್ತಾರೆ. ಅದೇ ಟೈಮಲ್ಲಿ ಕೆಳಗಡೆ ನಮ್ ಹೀರೋ ಮತ್ತೆ ಬ್ರೋ ಇಬ್ರು ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾನೆ ಇರ್ತಾರೆ. ಅವ್ರಿಗೆ ಮೈಕ್ ತರ ಒಂದ್ ಸೆಟ್ ಮಾಡ್ಕೊಂಡಿರ್ತಾರಲ್ಲ ಇದನ್ನೆಲ್ಲ ಕೇಳಿಸ್ಕೊಂಡವ್ರು ಸರಿ ಬಾರೋ ಏನ್ ನಡೀತಿದೆ ನಾವ್ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಕರೀತಾನೆ. ನಮ್ ಹೀರೋ ಸ್ವಲ್ಪ ಮುಂದೆ ಹೋಗ್ತಾನೆ. ಆದ್ರೆ ಈಗ ಆ ವಿಲನ್ ಮೇಲಿಂದ ಬ್ಲೂ ಕಲರ್ ಟ್ಯಾಬ್ಲೆಟ್ ನ ಎಸ್ತಾ ಅಲ್ವಾ, ಅದ್ ಬಂದ್ಬಿಟ್ಟು ಹಂಗೆ ನಮ್ ಬ್ರೋ ತಲೆ ಮೇಲೆನೆ ಬೀಳುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಗೆ ಕೂಡ ಅದೇ ಟಾಸ್ಕ್ ನ ಕೊಟ್ಟಿರ್ತಾರೆ. ಅವಳಿಗ ರೆಡ್ ಕಲರ್ ಟ್ಯಾಬ್ಲೆಟ್ ನ ಎತ್ತಿ ಬಾಯಲ್ಲಿ ಹಾಕೊಂಡು ಆ ಸ್ವ್ಯಾನ್ ಅನ್ನೋಳನ್ನ ಕಾಪಾಡಿ ಈ ಬ್ಲೂ ಕಲರ್ ಟ್ಯಾಬ್ಲೆಟ್ ನ ಹಾಕೊಂಡ್ರೆ ಅವಳು ಬದುಕಬಹುದು ಅಂತ ಹೇಳ್ತಾನೆ. ಅವಳು ಬಂದು ಟ್ಯಾಬ್ಲೆಟ್ ನ ಬಾಯಿಗೆ ಹಾಕೊಂಡ್ಬಿಟ್ಲು. ಈ ಕಡೆ ಈಗ ಬ್ರೋ ತಲೆ ಮೇಲೆ ಬಿತ್ತಲ್ಲ ಒಂದು ಬ್ಲೂ ಕಲರ್ ಟ್ಯಾಬ್ಲೆಟ್, ಅದನ್ನ ನಮ್ ಹೀರೋ ಕೈಗಿತ್ಕೊಂಡು ನಾನ್ ಮೇಲೆ ಹೋಗ್ತೀನಿ ಅಂತ ಹೋಟೆಲ್ ಒಳಗಡೆ ಎಂಟ್ರಿ ಆಗಿರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಹಾಕೋಬೇಕಾಗಿರೋ ಬ್ಲೂ ಟ್ಯಾಬ್ಲೆಟ್ ನ ಕೂಡ ಆ ವಿಲನ್ ಮೇಲಿಂದ ಎತ್ತಿ ಎಸೆದ್ ಬಿಟ್ಟಿರ್ತಾನೆ ಕೆಳಗಡೆ. ಅದು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಬ್ರೋ ಕರೆಕ್ಟ್ ಆಗಿ ಕ್ಯಾಚ್ ಮಾಡಕ್ ರೆಡಿ ಆಗಿರ್ತಾನೆ. ಈ ಕಡೆ ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಿದ್ದವನು ಕೆಳಗಡೆ ಬಂದು ಟ್ಯಾಬ್ಲೆಟ್ ಎಲ್ಲ ಹುಡುಕ್ತಾ ಇರ್ತಾನೆ. ನೀರಳೆಲ್ಲ ಬಿದ್ದು ಹುಡುಕ್ತಾ ಇರ್ತಾನೆ. ಪಾಪ ಎಲ್ಲಿ ಪ್ರಾಣ ಹೋಗ್ಬಿಡುತ್ತೋ ಅಂತ ಅವನಿಗೆ ಭಯ. ಆದ್ರೆ ಬ್ಲೂ ಕಲರ್ ಟ್ಯಾಬ್ಲೆಟ್ ಈಗ ಬ್ರೋ ಕೈಯಲ್ಲಿ ಇರುತ್ತಲ್ಲ, ಆದ್ರೂ ಅವ್ನು ಕೊಡೋ ತರ ಇಲ್ಲ. ಸ್ವಲ್ಪ ತಲೀಲಿ ಅಂತ ಹೇಳ್ಬಿಟ್ಟು ನೋಡ್ದವನು ಸರಿ ಆಯ್ತು ಹೋದ್ರೆ ಹೋಗ್ಲಿ ಅಂತ ಟ್ಯಾಬ್ಲೆಟ್ ನ ಕೊಡ್ತಾನೆ. ಆ ಯೆಲ್ಲೋ ಕಲರ್ ಶರ್ಟ್ ಅನ್ನು ಕೂಡ ಹಾಕೊಳ್ತಾನೆ. ಆದ್ರೆ ಇಲ್ಲಿ ಏನ್ ಟ್ವಿಸ್ಟ್ ಅಂತ ನೋಡಿದ್ರೆ ಹೀರೋ ಎಲ್ಲಿ ಬಂದು ಹೀರೋಯಿನ್ ನ ಕಾಪಾಡ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಅವ್ನ್ ಕಡೆಯವ್ರನ್ನೆಲ್ಲ ಫೈಟಿಂಗ್ ಮಾಡಕ್ಕೆ ಕಳ್ಸ್ಬಿಟ್ಟಿರ್ತಾನೆ. ಆದ್ರೆ ನಮ್ ಹೀರೋ ಆಕ್ಷನ್ ಕಿಂಗ್ ಆಯ್ತಲ್ವಾ, ಸರಿಯಾಗಿ ಎಲ್ಲಾರನು ಎತ್ತಿ ಎತ್ತಿ ಹಾಕಿ ಹೊಡಿತಾ ಇರ್ತಾನೆ. ಆದ್ರೆ ಕೈಯೆಲ್ಲ ಟ್ಯಾಬ್ಲೆಟ್ ನ ಇಟ್ಕೊಂಡಿದ್ರೆ ಎಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಹೇಳಿ ಅದನ್ನ ಟಕ್ಕಂತ ಎತ್ತಿ ಬಾಯಿಗೆ ಹಾಕೊಂಡು ಎಲ್ಲರನ್ನು ಹೊಡೆದಿದ್ದಾದ್ಮೇಲೆ ಸ್ಟ್ರೈಟ್ ಆಗಿ ಆ ಬಾಸ್ ಲೇಡಿ ಇರೋ ಜಾಗಕ್ಕೆ ಬರ್ತಾನೆ. ಟಕ್ಕಂತ ಬಂದವ್ನ ಅವಳ ಕಿಸ್ ಮಾಡಿನೇ ಟ್ಯಾಬ್ಲೆಟ್ ನ ಅವಳ ಬಾಯಿಗೆ ಹಾಕ್ಬಿಡ್ತಾನೆ. ಆದ್ರೆ ಇದನ್ನ ನೋಡ್ತಾ ಇರೋ ಟಾಮಿ ಸುಮ್ನೆ ಇರ್ತಾನ. ವಿಲನ್ ಅವನ ಹತ್ರ ಇರೋ ಅಷ್ಟು ಆಳುಗಳನ್ನ ಕೂಡ ಇಳಿಸ್ತಾನೆ. ಹೀರೋ ಈ ಕಡೆ ಅವ್ರನ್ನೆಲ್ಲ ಸಂಭಾಳಿಸಕ್ಕೆ ಭಯಂಕರವಾಗಿ ರೆಡಿ ಆಗ್ತಾ ಇದ್ರೆ ಹೀರೋಯಿನ್ ಹೆಂಗೋ ಕಾರ್ ಪಾರ್ಕಿಂಗ್ ಗೆ ಬಂದ್ಬಿಡ್ತಾಳೆ. ಇರೋ 4 ಜನನ ಹೊಡೆದ್ಬಿಟ್ಟು, ಯಾಕಂದ್ರೆ ಆ ಸ್ವ್ಯಾನ್ ನ ಕಾಪಾಡ್ಬೇಕಲ್ವಾ ಅದಕ್ಕೆ. ಅದ್ರಲ್ಲೂ ಸ್ವ್ಯಾನ್ ಕತ್ತಿಗೆ ಒಂದು ಬಾಂಬ್ ನ ಹಾಕಿರ್ತಾರಲ್ಲ ಅದು ಬಂದು ರಿಮೋಟ್ ಕಂಟ್ರೋಲ್ಡ್. ಒಂದು ಏರಿಯಾವರೆಗುನೇ ರಿಮೋಟ್ ಕೂಡ ವರ್ಕ್ ಆಗೋದು. ಸೊ ಇವಳನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅಂತ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಹೀರೋ ಒಬ್ನೇ ಇವ್ರು ನೋಡಿದ್ರೆ ಇಷ್ಟು ಜನ ಇದಾರೆ ಹೆಂಗಪ್ಪ ಸಂಭಾಳಿಸೋದು ಅಂತ ನೋಡೋ ಟೈಮ್ ಅಲ್ಲೇ ಕರೆಕ್ಟ್ ಆಗಿ ಬ್ರೋ ಜಾಗಕ್ಕೆ ಬಂದ್ಬಿಡ್ತಾನೆ. ಅವ್ನ ಕೈಲಿ ಒಂದ್ ಗನ್ ಇರುತ್ತೆ, ಅದನ್ನ ಇಟ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ರೆ ಹೀರೋ ಸರಿ ಬ್ರೋ ನೀನ್ ನೋಡ್ಕೊ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಈ ಕಡೆ ಬ್ರೋ ಕಿರ್ಸ್ತಾ ಇರ್ತಾನೆ, ಏಯ್ ಪಾಪಿ ನನ್ ಮಗನೆ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದೆಯಲ್ಲೋ ಅಂತ ಹೇಳ್ಬಿಟ್ಟು. ಆದ್ರೆ ಇವ್ರ ಹತ್ರ ಇರೋದೆಲ್ಲ ಒಂದ್ ಸ್ವಲ್ಪ ವ್ಯತ್ಯಾಸವಾದದ್ದೇ ಅಲ್ವಾ. ಆ ಗನ್ನ ಇಟ್ಕೊಂಡು ಶೂಟ್ ಮಾಡ್ತಾನೆ ಅಂತ ನೋಡಿದ್ರೆ ಎಲ್ಲ ಬುಲೆಟ್ ಬರುತ್ತೆ ಅಂತ ನೋಡಿದ್ರೆ ಈ ಲೈಟ್ ಅಲ್ಲಿ ಬೆಂಕಿ ಬರೋ ತರ ಬರ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ಅವರೇ ಟೆನ್ಷನ್ ಆಗ್ಬಿಡ್ತಾರೆ. ಇದನ್ನ ಇಟ್ಕೊಂಡು ಇಷ್ಟೊತ್ತು ನಮ್ಮನ್ನ ಬೆದರ್ಸ್ತಾ ಇದ್ದ ಅಂತ ಹೇಳ್ಬಿಟ್ಟು ಅವ್ನಿಗೆ ಸರಿಯಾಗಿ ಹೊಡಿತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಆ ಟಾಮಿ ಅನ್ನೋನು ಈ ಬಾಸ್ ಲೇಡಿ ಅವ್ರ ಕಾರ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಆ ಸ್ವ್ಯಾನ್ ಅನ್ನೋರ್ ಕತ್ಗೆ ಹಾಕಿರ್ತಾರಲ್ಲ ಒಂದು ಬಾಂಬ್ ನ, ಅದ್ ಬಂದ್ಬಿಟ್ಟು ಯಾವಾಗೆಲ್ಲ ಈ ಟಾಮಿ ಹತ್ರ ಬರ್ತಾನೋ ಅವಾಗೆಲ್ಲ ಅದು ಬೀಪ್ ಸೌಂಡ್ ಬರ್ತಾ ಇರುತ್ತೆ. ನಮ್ ಹೀರೋಯಿನ್ ಅಂತೂ ಡ್ರೈವಿಂಗ್ ಸೂಪರ್ ಆಗಿ ಮಾಡ್ತಾಳೆ. ಹಂಗೋ ಹಿಂಗೋ ಓಡಿಸ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಟಾಮಿಗೆ ಚೇಸ್ ಮಾಡಕ್ಕೆ ಆಗ್ತಾ ಇಲ್ಲ. ಈ ಗ್ಯಾಪ್ ಅಲ್ಲಿ ನಮ್ ಹೀರೋ ಹೆಂಗೋ ಬಂದ್ಬಿಡ್ತಾನೆ. ಆ ಪರ್ಫ್ಯೂಮ್ ಬಾಂಬ್ ಒಂದ್ ಇರತ್ತಲ್ಲ ಅವ್ನ ಕೈಯಲ್ಲಿ, ಹೆಂಗೋ ಹೀರೋಯಿನ್ ಹತ್ರ ಬಂದವನು ಆ ಪರ್ಫ್ಯೂಮ್ ಬಾಂಬ್ ನ ನಮ್ ಹೀರೋ
ಹೀರೋನ್ ಕೈಲಿ ಕೊಟ್ಬಿಟ್ಟು ಇವ್ನ್ ಹೋಗ್ಬಿಟ್ಟು ಆ ಟಾಮಿ ಕಾರ್ನ ಗುದ್ಬಿಡ್ತಾನೆ. ಈ ಕಡೆ ಹೀರೋಯಿನ್ ಅವ್ರು ನೋಡಿದ್ರೆ ಹೆಂಗೋ ಕಾರಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಇವ್ರ ಹತ್ರ ಇತ್ತಲ್ಲ ಪರ್ಫ್ಯೂಮ್ ಬಾಂಬ್ ನ ಅದನ್ನ ಆಕ್ಟಿವೇಟ್ ಮಾಡ್ಬಿಟ್ಟು ಅವ್ರು ಎಸ್ಕೇಪ್ ಆಗಿರೋದು. ಬಟ್ ಅವ್ರು ಎಸ್ಕೇಪ್ ಆಗಿದ್ದಾರೆ ಅಂತ ಟಾಮಿಗ್ ಗೊತ್ತಿಲ್ವಲ್ಲ. ಸೊ ಅವ್ರು ಇನ್ನೂ ಕಾರಲ್ಲೇ ಇದಾರೆ ಅಂತ ಅನ್ಕೊಂಡು ಇವ್ನ ಹತ್ರ ಇರೋ ರಿಮೋಟ್ ನ ಆಕ್ಟಿವೇಟ್ ಮಾಡ್ಬಿಡ್ತಾನೆ. ಅದೇ ಟೈಮ್ಗೆ ಇವ್ರು ಆಕ್ಟಿವೇಟ್ ಮಾಡಿರೋ ಬಾಂಬ್ ಬ್ಲಾಸ್ಟ್ ಆಗುತ್ತಾ. ಇದನ್ನ ನೋಡ್ಬಿಟ್ಟು ಅವ್ರಿಬ್ರ ಕತೆ ಮುಗೀತು ಅಂತ ಈ ಟಾಮಿ ಅನ್ನೋ ಸಂತೋಷ ಪಡ್ತಾನೆ. ಆಕ್ಚುಲಿ ಫಸ್ಟ್ ಆಫ್ ಆಲ್ ಈ ಟಾಮಿ ಯಾರಂತ ನೋಡಿದ್ರೆ ಅವ್ರಪ್ಪ ಬಂದ್ಬಿಟ್ಟು ದೊಡ್ಡ ದೊಡ್ಡ ಹೋಟೆಲ್ಗೆಲ್ಲ ಫೌಂಡರ್. ಅವ್ರಪ್ಪ ಯಾವಾಗ ಇವ್ನ ಹತ್ರ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಯಾವಾಗ ನೋಡಿದ್ರು ದುಡ್ಡು ಸಂಪಾದನೆ ಮಾಡ್ಬೇಕು, ಹೋಟೆಲ್ ಅಂತಾನೆ ಇದ್ದಿರ್ತಾರೆ. ಇವ್ನ್ ಚಿಕ್ಕವನಾಗಿಂದ ಬೆಳಿಬೇಕಾದ್ರೆ ಒಂದು ಸೈಕೋ ತರನೇ ಬೆಳ್ದಿರ್ತಾನೆ. ಅಷ್ಟೇ ಅಲ್ಲ, ಇದುವರೆಗೂ ಅವ್ನ ಮೈಂಡ್ ಅಲ್ಲಿ ಸ್ಟೋರ್ ಆಗಿರೋ ಒಂದೇ ಒಂದು ವಿಷಯ ಏನಂತ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಜೊತೆ ಎಲ್ಲ ಒಂದು ಫೈರ್ ವರ್ಕ್ಸ್ ನೋಡಕ್ಕೆ ಅಂತ ಹೋಗಿರ್ತಾನೆ. ಅದಕ್ಕೋಸ್ಕರನೇ ಅವ್ನು ಇವಾಗವರೆಗೂ ಸೈಕೋ ತರ ಎಲ್ಲಾ ಹೋಟ್ಲಲ್ಲೂ ಬಾಂಬ್ಸ್ ನ ಇಟ್ಬಿಟ್ಟು ಅದನ್ನ ದೂರದಿಂದ ನೋಡ್ತಾ ಇರ್ತಾನೆ. ಅವ್ನ್ಗದು ಒಳ್ಳೆ ಫೈರ್ ವರ್ಕ್ ತರನೇ ನಡೀತಾ ಇರುತ್ತೆ. ಅವ್ನ ಟಾರ್ಗೆಟ್ ಹೋಟೆಲ್ಸ್. ಇವಾಗ ಹೆಂಗೋ ಬಾಸ್ ಲೇಡಿ ಹತ್ರ ಇರೋ ಬಾಂಬ್ಸ್ ನೆಲ್ಲ ತಗೊಂಡಿರ್ತಾರಲ್ವಾ. ಸೊ ಈ ತರ ಒಂದು ಹೋಟ್ಲಲ್ಲಿ ಬಾಂಬ್ ನ ಸೆಟ್ ಮಾಡ್ಬೇಕು ಅಂತ ಆಲ್ರೆಡಿ ಪ್ಲಾನ್ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಇನ್ನೊಂದ್ ಕಡೆ ಆ ಸ್ವಾನ್ ಅನ್ನೋ ಕತ್ತಿಗೆ ಬಾಂಬ್ ನ ಹಾಕಿರ್ತಾರಲ್ಲ ಅದನ್ನ ಡಿಫ್ಯೂಸ್ ಮಾಡಕ್ ಆಗ್ತಾ ಇಲ್ಲ. ಒಂದು ಆ ಬಾಂಬ್ ಬ್ಯಾಟ್ರಿ ಫುಲ್ ಆಗಿ ಡ್ರೈನ್ ಆಗಿ ಚಾರ್ಜ್ ಫುಲ್ ಡೌನ್ ಆದ್ರೇನೆ ಇವಳು ಸರ್ವೈವ್ ಮಾಡಕ್ ಆಗೋದು. ಅದಕ್ಕೋಸ್ಕರ ಈಗ ಟೆಂಪರರಿ ಆಗಿ ಆ ರಿಮೋಟ್ ಆಕ್ಟಿವೇಟ್ ಆಗದೆ ಇರೋ ತರ ಒಂದು ಬ್ಯಾರಿಯಲ್ ನ ಹಾಕಿರ್ತಾರಷ್ಟೇ. ಈಗ 5 ಜನ ಮತ್ತೆ ಸೇರಿ ಬೌಂಟಿ ಹಂಟರ್ಸ್ ಆಗಿ ಚೇಂಜ್ ಆಗಿ ಮತ್ತೆ ಈ ಮಿಷನ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಆ ಟಾಮಿ ಬಂದ್ಬಿಟ್ಟು ಯಾವ ಹೋಟ್ಲಲ್ಲಿ ಬಾಂಬ್ ಇಡಕ್ಕೆ ನೆಕ್ಸ್ಟ್ ಟ್ರೈ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಇವರೆಲ್ಲ ವೇಷನ್ ಎಲ್ಲ ಚೇಂಜ್ ಮಾಡ್ಕೊಂಡು ಆ ಹೋಟೆಲ್ ಒಳಗಡೆ ಎಂಟ್ರಿ ಆಗ್ಬಿಡ್ತಾರೆ. ಸ್ವಾನ್ ಅಂತೂ ಕಾರ್ ಪಾರ್ಕಿಂಗ್ ಇಂದಾನೆ ಆ ಡಿವೈಸ್ ನೆಲ್ಲ ಆಕ್ಟಿವೇಟ್ ಮಾಡಿ ಹ್ಯಾಕಿಂಗ್ ಮಾಡೋ ಕೆಲಸನ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಈ 3 ಜನ ಹೆಂಗೋ ರೂಮ್ ಒಳಗಡೆ ಕೂಡ ಎಂಟ್ರಿ ಆಗ್ಬಿಟ್ರು. ಆ ಬಾಂಬ್ ಎಲ್ಲಿಟ್ಟಿದ್ದಾರೆ ಅಂತ ಹೇಳಿ ಕಂಡಿಡಿದು ಅಲ್ಗೂ ಹೋಗ್ತಾರೆ. ಬಾಂಬ್ ನ ಕೂಡ ಎತ್ಕೊಂಡ್ಬಿಟ್ರು. ಇನ್ನೇನ್ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲೇ ಈ ಮೇ ಅನ್ನೋಳು ಹೋಗ್ಬಿಟ್ಟು ಕರೆಕ್ಟ್ ಆಗಿ ಸ್ವಾನ್ ನ ಲಾಕ್ ಮಾಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಈ ರೂಮ್ ಒಳಗಡೆ ಆ ಟಾಮಿ ಕಡೆಯವರೆಲ್ಲ ಕೂಡ ಎಂಟ್ರಿ ಆಗ್ಬಿಟ್ರು. ಕಂಟಿನ್ಯೂಸ್ ಆಗಿ ಫೈರಿಂಗ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಇಲ್ಲಿ ಇವ್ರು ಸ್ವಲ್ಪ ವಿವರವಾಗಿ ಯೋಚನೆ ಮಾಡಿದವರು ಆ ಬ್ರೋ ಬಂದ್ಬಿಟ್ಟು ಬುಲೆಟ್ ಪ್ರೂಫ್ ಜಾಕೆಟ್ ತಾನೆ ಹಾಕೊಂಡಿರ್ತಾರೆ. ಸೊ ಅವನನ್ನ ತಳ್ಬಿಟ್ಟು ಅವ್ರಿಬ್ರಳಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾರೆ. ಇವನ್ಗ ಬುಲೆಟ್ ಪ್ರೂಫ್ ಆಗಿರೋದ್ರಿಂದ ಏನು ಏಟ್ ಆಗಲ್ಲ. ಆದ್ರೆ ಇವ್ನ್ ಕಿರ್ಚ್ತಾ ಇರ್ತಾನೆ. ಏಯ್ ಇದೊಂದು ಬುಲೆಟ್ ಪ್ರೂಫ್ ಅಂದ್ರೆ ಅದಕ್ಕೊಂದು ಲಿಮಿಟ್ ಬೇಡವೇನೋ, ಇದೇನ್ ಪೇನ್ ಪ್ರೂಫ್ ಅಲ್ಲ, ನನಗ್ ನೋವಾಗ್ತಿದೆ ಅಂತ ಹೇಳ್ಬಿಟ್ಟು ಕಿರ್ಚ್ತಾ ಇರ್ತಾನೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಹೆಂಗೋ ನಮ್ ಬಾಸ್ ಲೇಡಿ ಆ ಎಲೆಕ್ಟ್ರಿಕ್ ಗನ್ ನ ಇಟ್ಕೊಂಡು ಎಲ್ಲಾರು ಮ್ಯಾನೇಜ್ ಮಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ. ಸರಿ ಹೆಂಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬಿಡೋಣ ಅಂದ್ರೆ ಕುಳ್ಳುಕೊಬ್ಬ ಎಂಟ್ರಿ ಆಗ್ತಾನೆ. ಅವನ ನೋಡ್ಬಿಟ್ಟು ಓಕೆ ಬಾಸ್ ನಾವ್ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಅವನು ಹೋಯ್ ಅಂತ ಕರೆದವನು 2 ಗನ್ ಎತ್ಕೊಂಡು ಮತ್ತೆ ಫೈರಿಂಗ್ ನ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆದ್ರೆ ಮತ್ತೆ ಇಲ್ಲಿ ಪಾಪ ಇಬ್ರು ಅವನು ಇವ್ರಿಬ್ಬರನ್ನ ಹಂಗೆ ಕವರ್ ಮಾಡ್ಕೊಂಡು ಮತ್ತೆ ನನ್ನ ಬಿಡೋ ತರ ಇಲ್ವೇ ಇವ್ರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದ್ರೆ ಹೆಂಗೋ ಲಿಫ್ಟ್ ಒಳಗಡೆ ಹೋಗ್ಬೇಕನ್ನೋಷ್ಟರಲ್ಲಿ ಎಲ್ಲರೂ ಬಂದ್ಬಿಟ್ಟು ಪಾಪ ಬ್ರೋನ ಹಿಡ್ಕೊಂಡ್ಬಿಡ್ತಾರೆ. ಅವಳೆ ಇರ್ವೇ ತರ ಅವನನ್ನ ಫುಲ್ ಕವರ್ ಮಾಡ್ಬಿಟ್ಟಿರ್ತಾರೆ. ಈ ಕಡೆ ನಮ್ ಹೀರೋ ಕೈಯಲ್ಲಿ ಎಲೆಕ್ಟ್ರಿಕ್ ಕತ್ತಿ ಒಂದಿರುತ್ತೆ. ಸರಿ ಈ ಬ್ರೋಗ್ ಇಟ್ರೇನೆ ಅವ್ರಿಗೆಲ್ಲ ಕೂಡ ಶಾಕ್ ಹೊಡೆಯೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಡ ಅಯ್ಯೋ ಅಂದಿರಾ ಆ ಬ್ರೋಗೆ ಎಲೆಕ್ಟ್ರಿಕ್ ಶಾಕ್ ನ ಕೊಟ್ಬಿಡ್ತಾರೆ. ಅವ್ನು ಅಯ್ಯೋ ಇನ್ನು ನಾನು ಏನೆಲ್ಲ ತಾಳ್ಬೇಕೋ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು ಕಿರ್ಚ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಬೇಬ್ ಒಳ್ಳೆ ಟೈಮ್ಗೆ ಬಂದ್ಬಿಟ್ಟು ಅವ್ರನ್ನೆಲ್ಲ ತಳ್ಬಿಟ್ಟು ಹೆಂಗೋ ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಟೆರೆಸ್ ಮೇಲೆ ಹೊರಟೋಗ್ತಾರೆ. ಡೋರ್ನು ಕ್ಲೋಸ್ ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಂತ ನೋಡಿದ್ರೆ ಆ ಟೆರೆಸ್ ಡೋರ್ ನ ಒಳಗಡೆಯಿಂದ ಓಪನ್ ಮಾಡಿದ್ರೇನೆ ಓಪನ್ ಮಾಡಕ್ ಆಗೋದು. ಅಯ್ಯೋ ಏನ್ ಮಾಡೋದು, ಬಾಂಬ್ ಬೇರೆ ನಮ್ ಕೈಲಿದೆ ಅಂತ ಹೇಳ್ಬಿಟ್ಟು ಸರಿ ಇದನ್ನ ಇಲ್ಲಿಂದ ಎಸ್ದ್ ಬಿಡೋಣ ಅಂತ ಹೇಳಿ ಬ್ರೋ ಅನ್ನೋನು ಆ ಬಾಂಬ್ಸ್ ನ ಎತ್ಕೊಂಡು ಓಡೋಗಿದ್ ಸ್ಪೀಡ್ ಗೆ ಇನ್ನೇನ್ ಎಸ್ದ್ ಬಿಡ್ತಾ ಇದ್ದ ಕೆಳಗಡೆ. ಆದ್ರೆ ಕೆಳಗಡೆ ತುಂಬಾ ಜನ ಪಾರ್ಟಿ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಹಂಗೆ ಸ್ಟಾಪ್ ಆಗ್ಬಿಡ್ತಾನೆ. ಅಯ್ಯೋ ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರೋ ಟೈಮ್ ಅಲ್ಲೇ ನಮ್ ಹೀರೋ ಹುಷಾರಾಗಿ ಇವರೆಲ್ಲ ಒಂದು ಮೈಕ್ ತರ ಹಾಕೊಂಡಿರ್ತಾರಲ್ಲ ಕಣ್ಣಕ್ ಕಾಣಿಸ್ತಿರೋ ತರ ಅದನ್ನ ಯಾವಾಗೋ ಆ ಟಾಮಿ ಅನ್ನೋನ್ ಕಿವಿ ಕೂಡ ಹಾಕಿಟ್ಟಿರ್ತಾನೆ. ಸೊ ಈಗ ಟಾಮಿ ಏನ್ ಮಾತಾಡಿದ್ರು ನಮ್ ಹೀರೋ ಕೂಡ ಕೇಳಿಸುತ್ತೆ. ಅವನಲ್ಲಿ ರೆಡಿ ಆಗಿರ್ತಾನೆ ಬಾಂಬ್ ನ ಆಕ್ಟಿವೇಟ್ ಮಾಡ್ಬೇಕು ಇಲ್ಲ ಬ್ಲಾಸ್ಟ್ ಮಾಡ್ಬೇಕು ಅಂತ. ಇದನ್ನ ನೋಡ್ಬಿಟ್ಟು ಇಲ್ಲಿರೋರೆಲ್ಲ ಸಕ್ಕದಾಗಿ ಎದ್ರಕೊಂಡ್ಬಿಟ್ಟಿರ್ತಾರೆ. ಅಯ್ಯೋ ಅವನೇನಾದ್ರು ಬಾಂಬ್ ನ ಆಕ್ಟಿವೇಟ್ ಮಾಡಿದ್ರೆ ನಾವೆಲ್ಲ ಟಿಕೆಟ್ ತಗೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಇವ್ರ ತಾನೆ ಬಾಂಬ್ ಇರೋದು. ಈ ತರ ಎದ್ರಕೊಂಡಿರ್ಬೇಕಾದ್ರೆ ಆ ಟಾಮಿ ಕೂಡ ಅಲ್ಲಿ ರಿಮೋಟ್ ನ ಆಕ್ಟಿವೇಟ್ ಮಾಡ್ತಾನೆ. ಆದ್ರೆ ಬಾಂಬೆ ಬ್ಲಾಸ್ಟ್ ಆಗಿಲ್ಲ. ಏನ್ ವಿಷಯ ಅಂತ ನೋಡಿದ್ರೆ ಸ್ವಾನ್ ಕತ್ಗೆ ಒಂದು ಬಾಂಬ್ ಹಾಕಿರ್ತಾರಲ್ಲ ಅದಕ್ಕೆ ವೇವ್ ಬ್ಯಾರಿಯರ್ ಅಂತ ಒಂದು ಸೆಟ್ ಮಾಡಿರ್ತಾರೆ. ಅಂದ್ರೆ ರಿಮೋಟ್ ಕಂಟ್ರೋಲ್ ಅಲ್ಲಿ ಏನು ವರ್ಕ್ ಆಗೋದಿಲ್ಲ. ಸೊ ಅದೇ ರೇಡಿಯಸ್ ಅಲ್ಲಿ ಇವ್ರ ಕೈಲಿರೋ ಬಾಂಬ್ ಕೂಡ ಇರೋದ್ರಿಂದ ಅದು ಬ್ಲಾಸ್ಟ್ ಆಗಿರೋದಿಲ್ಲ. ಎಲ್ಲರಿಗೂ ಸಂತೋಷ ಆಗುತ್ತೆ. ಈ ಕಡೆ ಟಾಮಿ ಟೆನ್ಷನ್ ಆಗ್ತಾನೆ, ಯಾಕೆ ಬಾಂಬ್ ಆಕ್ಟಿವೇಟ್ ಆಗಿಲ್ಲ ಅಂತ. ಆ ಕಡೆ ಬ್ರೋ ಹೇಳ್ತಾನೆ ಸರಿ ಆಯ್ತು ಈ ಬಾಂಬ್ ನಾನು ಹೆಂಗಾದ್ರೂ ಇಲ್ಲಿ ಮ್ಯಾನೇಜ್ ಮಾಡ್ತೀನಿ, ನೀವು ಫಸ್ಟ್ ಹೋಗ್ಬಿಟ್ಟು ಸ್ವಾನ್ ನ ಕಾಪಾಡಿ ಅಂತ ಹೇಳಿದ ತಕ್ಷಣ ಅವ್ರು ಕೂಡ ಸರಿ ಓಕೆ ಅಂತ ಹೇಳ್ಬಿಟ್ಟು ಇವ್ರು ನಂಬೋ ಅಂತ ಬಿಟ್ಬಿಟ್ಟು ಹೋಗ್ತಾರೆ. ಅವ್ನು ಹೇಳ್ತಾನೆ ಅಯ್ಯೋ ಪಾಪಿಗ್ಲಾ ಬಾಯಿ ಮಾತಿಗೆ ಹೇಳಿದ್ರೆ ನನ್ನ ಹೆಂಗ್ ಬಿಟ್ಬಿಟ್ಟು ಹೋಗ್ತಾ ಇದೀರಾ, ಸರಿ ಆಯ್ತು ಹೋಗ್ರಿ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಇವ್ನು ಅಂತ ಹತ್ಕೊಂಡಿರ್ತಾನೆ. ಆದ್ರೆ ಇವ್ನು ಹುಷಾರಾಗಿ ಆ ಬಾಂಬ್ ನೆಲ್ಲ ರೆಡಿ ಮಾಡಿದ್ರಲ್ವಾ, ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಿರೋನು ಮತ್ತೆ ಅವ್ರ ಕಡೆಯವರು ಇವನೇ ಬ್ಲೂ ಕಲರ್ ಟ್ಯಾಬ್ಲೆಟ್ ಕೊಟ್ಟು ಕಾಪಾಡಿದ್ದಲ್ವಾ. ಸೊ ಅವ್ರನ್ನ ಬರಕ್ ಕೇಳ್ತಾರೆ. ಅವ್ರು ಬಂದು ಇವ್ನ್ಗೆ ಹೆಲ್ಪ್ ಮಾಡೋದು. ಸರಿ ಹೆಂಗಾದ್ರೂ ಮಾಡಿ ಬಾಂಬ್ ನ ಡಿಫ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ರೆ ಅದನ್ನ ಡಿಫ್ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ. ಸರಿ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಲ್ಯಾಂಟನ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ಒಂದೊಂದ್ ಬಾಂಬ್ ನ ಸೆಟ್ ಮಾಡ್ಬಿಟ್ಟು ಅದನ್ನ ಹಂಗೆ ಮೇಲೆ ಗಾಳಿಯಲ್ಲಿ ತೆಲಕ್ ಬಿಟ್ಟಿರ್ತಾರೆ. ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದ್ ಕಡೆ ಸ್ವಾನ್ ನ ಕಾಪಾಡ್ಬೇಕು ಅಂತ ಇವರೆಲ್ಲ ಅಲ್ಲಿ ಹೋಗಿರ್ತಾರಲ್ಲ, ಅಲ್ಲಿ ನೋಡಿದ್ರೆ ಟಾಮಿ ಅನ್ನೋನು ಇವ್ರನ್ನೆಲ್ಲ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿರ್ತಾನೆ. ಅದಾದ್ಮೇಲೆ ಆ ಸ್ವಾನ್ ಕತ್ಗೆ ಬಾಂಬ್ ಹಾಕಿರ್ತಾರಲ್ಲ ಅದಕ್ಕೆ ಹಾಕಿರೋ ವೇವ್ ಬ್ಯಾರಿಯರ್ ನ ಕೂಡ ಕಂಡಿಡಿದು ಅದನ್ನ ತೆಗೆದ್ಬಿಡ್ತಾನೆ. ಆಕ್ಚುಲಿ ಅವ್ರ ಕತ್ತಲಿರೋ ಬಾಂಬ್ ನಾನೇ ತೆಗ್ದ್ಬಿಟ್ಟಿರ್ತಾರೆ. ಈಗ ಮಾಡ್ತೀನಿ ನೋಡಿ ನಿಮ್ಗೆ ಅಂತ ಹೇಳ್ಬಿಟ್ಟು ಆ ಬಾಂಬ್ ನಂಗೆ ಆಕ್ಟಿವೇಟ್ ಮಾಡಿ ಬಿಡ್ತಾನೆ. ನೋಡಿದ್ರೆ ಹಿಂದ್ಗಡೆ ಇರೋ ಲ್ಯಾಂಟನ್ಸ್ ಎಲ್ಲ ಬ್ಲಾಸ್ಟ್ ಆಗ್ತಾ ಇರುತ್ತೆ. ಅದ್ ನೋಡೋದಕ್ಕೆ ಫೈರ್ ವರ್ಕ್ಸ್ ತರ ಇರುತ್ತೆ. ಎಲ್ಲರೂ ಅದನ್ನ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಇವ್ನ ಈ ಕಡೆ ತಿರ್ಕೊಂಡಿರ್ತಾನಲ್ಲ ಅವ್ನ ಹಿಂದ್ಗಡೆ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಏನ್ ಒಬ್ರು ಮುಖದಲ್ಲಿ ಏನು ರಿಯಾಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಅವ್ನ್ ತಿರುಗ್ ನೋಡ್ತಾನೆ. ನೋಡಿ ಹಂಗೆ ಆಕಾಶದಲ್ಲಿ ಎಲ್ಲ ಸೂಪರ್ ಆಗಿ ಲ್ಯಾಂಟನ್ಸ್ ಎಲ್ಲ ಬ್ಲಾಸ್ಟ್ ಆಗ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಇವ್ನು ಟೆನ್ಷನ್ ಆಗ್ತಾನೆ. ನೋಡಿ ಹಂಗೆ ಮೆಂಟಲ್ ತರ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ.
ಹೀರೋ ಹೇಳ್ತಾನೆ ಇದ್ಯಾವ್ದೋ ನಿನ್ ಹುಚ್ಚು ಈ ಫೈರ್ ವರ್ಕ್ಸ್ ಎಲ್ಲ ಮಾಡ್ಕೊಂಡು ಸಾಯಿಸ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅವನನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಹತ್ರ ಹೋಗೋಷ್ಟ್ರಲ್ಲಿ ಅವ್ನ್ ಟಕ್ಕಂತ ಬ್ಲೂ ಕಲರ್ ಟ್ಯಾಬ್ಲೆಟ್ ನ ಎತ್ತಿ ತೋರಿಸ್ತಾನೆ. ಅವಾಗ ಹೀರೋಗ್ ಅರ್ಥ ಆಗೋಯ್ತು ಆ ರೆಡ್ ಕಲರ್ ಟ್ಯಾಬ್ಲೆಟ್ ನ ಆ ಬಾಸ್ ಲೇಡಿಗೆ ಕೊಟ್ಟಿದ್ದಾನೆ ಅಂತ. ಹೆಂಗಾದ್ರೂ ಮಾಡಿ ಆ ಬ್ಲೂ ಟ್ಯಾಬ್ಲೆಟ್ ನ ಕಿತ್ಕೋಬೇಕು ಅಂತ ಹೇಳಿ ಅವನನ್ನ ಅಟ್ಯಾಕ್ ಮಾಡ್ಬಿಟ್ಟು ಆ ಬ್ಲೂ ಟ್ಯಾಬ್ಲೆಟ್ ನ ಎತ್ಕೋಬೇಕು ಅಂತ ನೋಡೋಷ್ಟ್ರಲ್ಲಿ ಹಂಗೆ ಜಾರ್ಕೊಂಡೋಗಿ ಕೆಳಗಡೆ ಬಿದ್ದೋಗೋ ಸ್ಟೇಜ್ ಗೊಟ್ಟೋಗ್ತಾನೆ. ಈ ಟಾಮಿನೋನ್ ಕೂಡ ಹಂಗೆ ಕಾಲಲ್ಲಿ ಹಿಡ್ಕೊಂಡವನು ಅವನು ನಂಗೆ ಶೂಟ್ ಮಾಡ್ಬೇಕು ಅಂತ ರೆಡಿ ಆಗ್ತಾನೆ. ಆದ್ರೆ ಅಷ್ಟರಲ್ಲಿ ಈ ಬೇಬನ್ನ ಅವ್ನ್ ಬಂದ್ಬಿಟ್ಟು ಟಾಮ್ ನ ತಡೆದಿದ್ರಿಂದ ಇವ್ನ್ ಟಕ್ಕಂತ ಅವ್ನ ಕೈಲಿರೋ ಬ್ಲೂ ಟ್ಯಾಬ್ಲೆಟ್ ನ ಎತ್ತಿ ಬಾಯ್ ಒಳಗಡೆ ಹಾಕೊಂಡು ಹೆಂಗೋ ಎರಡ್ ಕೈನ ಯೂಸ್ ಮಾಡ್ಕೊಂಡು ಮೇಲೆ ಹತ್ಕೊಂಡ್ ಬಂದ್ಬಿಟ್ಟ. ಬಂದವನ ಟಾಮ್ ಅವನ್ಗೆ ಸರಿಯಾಗಿ ಹೊಡಿತಾನೆ. ಅವನು ಹೋಗಿ ಒಂದ್ ಸೈಡ್ ಅಲ್ಲಿ ಬಿದ್ದಿರ್ತಾನೆ. ಅಷ್ಟೇ ಇನ್ ಗೇಮ್ ಮುಗೀತು. ಇವಳನ್ನ ಕಾಪಾಡ್ಬೇಕು ಅಂತ ನೋಡೋಷ್ಟ್ರಲ್ಲಿ ಅವ್ನ್ ಮತ್ತೆ ಗನ್ ಎತ್ಕೊಂಡು ಇವ್ರನ್ನ ಶೂಟ್ ಮಾಡಕ್ ರೆಡಿ ಆಗ್ತಾನೆ. ಆದ್ರೆ ಅಷ್ಟರಲ್ಲಿ ಬ್ರೋ ಕರೆಕ್ಟ್ ಆದ ಟೈಮ್ ಗಲ್ಗ್ ಬಂದ್ಬಿಡ್ತಾನೆ. ಆ ಎಲೆಕ್ಟ್ರಿಕ್ ಗನ್ ಒಂದ್ ಇಟ್ಕೊಂಡಿರ್ತಾನಲ್ಲ ಅದರಿಂದ ಅವ್ನಿಗೆ ಶಾಕ್ ಕೊಟ್ಬಿಟ್ಟು ಅವನನ್ನ ಲಾಕ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಅಪ್ಪ ಎಲ್ಲೋ ಹೆಂಗೋ ಸ್ಮೂತ್ ಆಗಿ ಮುಗೀತು ಅಂತ ಹೇಳ್ಬಿಟ್ಟು ಹೀರೋ ಹಂಗೆ ರೊಮ್ಯಾಂಟಿಕ್ ಆಗಿ ನಮ್ ಹೀರೋಯಿನ್ ಗೆ ಕಿಸ್ ಮಾಡಿ ಹಂಗೆ ಟ್ಯಾಬ್ಲೆಟ್ ಕೊಡ್ಬೇಕು ಅಂತ ಹತ್ರ ಹೋಗ್ತಾನ. ಹೀರೋಯಿನ್ ಹೇಳ್ತಾಳೆ ನನ್ಗೆ ಯಾಕೆ ಈಗ ಕಿಸ್ ಮಾಡಕ್ಕೆ ಟ್ಯಾಬ್ಲೆಟ್ ಕೊಡಕ್ ಬರ್ತಾ ಇದೀಯಾ, ನನ್ಗ ರೆಡ್ ಕಲರ್ ಟ್ಯಾಬ್ಲೆಟ್ ಹಾಕಿಲ್ಲ ಅಂತ. ಯಾರ್ಗ್ ಹಾಕಿದಾರೆ ಅಂತ ನೋಡಿದ್ರೆ ಆ ಬೇಬ್ ಅನ್ನೋರ್ಗೆ. ಆ ಬೇಬ್ ಅನ್ನೋನು ಒಪ್ಪ ನನಗೆ ಅಂತ ಹೇಳ್ಬಿಟ್ಟು ಅವ್ನ್ ಬಂದು ಕಿಸ್ ಮಾಡಕ್ಕೆ ರೆಡಿ ಆಗ್ಬಿಟ್ಟಿರ್ತಾನೆ. ಆದ್ರೆ ಹೀರೋ ಅಯ್ಯೋ ನಾನಲ್ಲ ಅಂತ ಹೇಳ್ತಾನೆ. ಆದ್ರೆ ಹೆಂಗೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಒಂದ್ ಸ್ಟೇಜ್ ಗೆ ಸೆಟ್ಲ್ ಆದ್ರು. ಅದ್ರಲ್ಲೂ ಇಬ್ರೋ ಮಲಗಿರ್ತಾನಲ್ಲ ಅವಾಗ ಕೂಡ ಅವ್ನ್ ನಿದ್ದೆನಲ್ಲಿ ರಿವಾರ್ಡ್ ನನ್ಗೆ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಇಬ್ರು ಕೂತಿರ್ತಾರೆ. ಹೀರೋಯಿನ್ ತುಂಬಾನೇ ಥ್ಯಾಂಕ್ಸ್ ಕೇಳ್ತಾಳೆ. ನಿನ್ನ ತುಂಬಾ ಸತಿ ಕಾಪಾಡಿದ್ಯಾ ಅಂದಾಗ ಹೀರೋ ಹೇಳ್ತಾನೆ ಏನಿ ಲಿಪ್ ಸರ್ವಿಸ್ ನ ಹೇಳ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಕಿಸ್ ಮಾಡ್ತಾನೆ. ಅಲ್ಲಿಗೆ ಮೂವಿ ಕೂಡ ಮುಗೀತು. ತುಂಬಾನೇ ಚೆನ್ನಾಗಿತ್ತಲ್ವಾ? ತುಂಬಾನೇ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದೊಂದು ಕಾಮಿಡಿ ಆಕ್ಷನ್ ಮೂವಿ ಆಗಿರೋದ್ರಿಂದ ನಿಮ್ಗೆಲ್ಲೂ ಬೋರ್ ಹೊಡೆದಿರೋದಿಲ್ಲ, ಫುಲ್ ಆಗಿ ಎಂಜಾಯ್ ಮಾಡಿರ್ತೀರಾ. ಸೊ ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.